ನಮ್ಮ ಐಡೆಂಟಿಟಿ, ನಮ್ಮ ಗುರುತು ಏನೆಂಬುದಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ನಮ್ಮ ಕ್ರಿಸ್ತನಲ್ಲಿ ಹೇಳಿರುವ ಗುರುತು ಅದು ನಿಜವಾದಂಥ ಗುರುತಾಗಿ ಕಾಣಲ್ಪಡುತ್ತದೆ. ಸೊ ಅದಕ್ಕೆ ಲೋಕ ಏನು ಹೇಳ್ತದೆ, ಮನುಷ್ಯರು ಏನು ಹೇಳ್ತಾರೆ, ನಮ್ಮ ಬುದ್ಧಿ ಏನು ಹೇಳುತ್ತೆ, ನಮ್ಮ ಅನಿಸಿಕೆಗಳು ಏನು ಬರುತ್ತೆ ಎಂಬುದನ್ನು ಮೇಲೆ ನಾವು ಆತುಕೊಳ್ಳದೆ ದೇವರು ಏನು ಹೇಳಿದ್ದಾನೋ ಅದನ್ನ ನಾವು ನಂಬುವಾಗ ಅಥವಾ ಅದಕ್ಕಾಗಿ ಸ್ತೋತ್ರ ಮಾಡುವಾಗ, ಅದನ್ನೇ ನಾವು ಆಲೋಚಿಸುವಾಗ, ಅದನ್ನೇ ನಾವು ಧ್ಯಾನಿಸುವಾಗ ಪ್ರೇರೆ ನಮ್ಮಲ್ಲಿ ಅದರಲ್ಲ ಆ ಆಶೀರ್ವಾದಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಕುರಿತು ನಾವು ಅರಿಯದೆ ಹೋದಾಗ, ತಿಳ್ಕೊಳ್ಳದೆ ಹೋದಾಗ ನಾವು ನಿಜವಾಗಿಯೂ ನಮ್ಮ ಆಶೀರ್ವಾದಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯತೆ ಇಲ್ಲದವರಾಗಿರುತ್ತೇವೆ. ಅದಕ್ಕಾಗಿ ಕೇಳುವಂತ ನೀವುಗಳು ಶ್ರದ್ಧೆಯಿಂದ ಗಮನವಿಟ್ಟು, ಇದು ದೇವರ ಸತ್ಯ, ಇದು ದೇವರು ನಮ್ಮೊಟ್ಟಿಗೆ ಮಾತಾಡುತ್ತಿದ್ದಾನೆ, ಇದು ದೇವರು ನಮಗೆ ತಿಳಿಸಿರುವಂತ ಸತ್ಯವಾಗಿದೆ ನನ್ನನ್ನು ಕುರಿತು ಎಂಬುದನ್ನ ನೀವು ತಿಳುಕೊಳ್ಳುವರಾಗಿ, ಆ ವಿಷಯದಲ್ಲಿ ಪ್ರಾರ್ಥಿಸುವರಾಗಿ ಕಾಣಲ್ಪಡಬೇಕು. ದೇವರು ಎಲ್ಲಿದ್ದಾನೆ ಎಂಬುದಾಗಿ ನೀವು ಒಂದು ವೇಳೆ ಹುಡುಕುವುದಾದರೆ, ದೇವರು ಎಲ್ಲಿದ್ದಾನೆ ಎಂಬುದಾಗಿ ಕೇಳುವುದಾದರೆ, ದೇವರು ವಾಕ್ಯವಾಗಿದ್ದಾನೆ. ಹಲ್ಲೆಲೂಯಾ. ನೀವು ವಾಕ್ಯವನ್ನ ಹೊಂದಿಕೊಳ್ಳುವಾಗ ಯಾರನ್ನ ಹೊಂದಿಕೊಳ್ತಾ ಇದ್ದೀರಿ ಅಂದ್ರೆ ದೇವರನ್ನೇ ನೀವು ಹೊಂದಿಕೊಳ್ಳುವರಾಗಿದ್ದೀರಿ. ನೀವು ವಾಕ್ಯವನ್ನ ಕೇಳದೆ, ವಾಕ್ಯವನ್ನ ತಿರಸ್ಕರಿಸಿ ವಾಕ್ಯವನ್ನ ಮರೆತು ಬಿಟ್ರೆ ನೀವು ಯಾರನ್ನೇ ಮರೆತಂಗಾಗಿರ್ತೀರಿ ಅಂದ್ರೆ ದೇವರನ್ನೇ ಮರೆತವರಾಗಿರ್ತೀರಿ. ಅದಕ್ಕಾಗಿ ದೇವರು ಹೇಗಿದ್ದಾನೆ? ವಾಕ್ಯವಾಗಿದ್ದಾನೆ. ದೇವರು ಎಲ್ಲಿದ್ದಾನೆ? ವಾಕ್ಯವಾಗಿದ್ದಾನೆ. ದೇವರು ಹೆಂಗಿದ್ದಾನೆ? ದೇವರು ವಾಕ್ಯವಾಗಿದ್ದಾನೆ. ವಾಕ್ಯವು ದೇವರಾಗಿ ಕಾಣಲ್ಪಡುವುದಾಗಿದೆ. ವಾಕ್ಯದಲ್ಲಿ ದೇವರಿದ್ದಾನೆ, ದೇವರಲ್ಲಿ ವಾಕ್ಯವು ಇರುವಂತದಾಗಿದೆ. ಅದಕ್ಕೆ ವಾಕ್ಯವನ್ನ ಕಾಣುವವನು ದೇವರನ್ನ ಕಾಣುವವನಾಗಿದ್ದಾನೆ, ವಾಕ್ಯವನ್ನ ಅರಿಯುವವನು ದೇವರನ್ನು ಅರಿಯುವವನಾಗಿದ್ದಾನೆ, ವಾಕ್ಯವನ್ನ ಪ್ರೀತಿಸುವವನು ದೇವರನ್ನು ಪ್ರೀತಿಸುವವನಾಗಿದ್ದಾನೆ, ವಾಕ್ಯವನ್ನ ಗಮನಿಸದವನು ದೇವರನ್ನು ಗಮನಿಸದವನಾಗಿ ಕಾಣಲ್ಪಡುವವನಾಗಿದ್ದಾನೆ. ಅದಕ್ಕಾಗಿ ಈ ವಾಕ್ಯಗಳು ದೇವರ ಬಾಯಿಂದ ಹೊರಟು ಬಂದಿರುವಂತ ಮಾತುಗಳಾಗಿರುವುದರಿಂದ ಇದರ ಕಡೆಗೆ ನಿಮ್ಮ ಗಮನವನ್ನ ಹರಿಸುವರಾಗಿ ನೀವು ಕಾಣಲ್ಪಡ್ರಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ದೇವರ ವಚನವನ್ನ ನಾವು ತೆಗೆದುಕೊಳ್ಳೋಣ. ಇವತ್ತು 15ನೇದಲ್ಲಿ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ ಎಂಬುದಾಗಿ, ನಮ್ಮ ಐಡೆಂಟಿಟಿ ಏನೆಂಬುದಾಗಿ ನಾವು ನೋಡುತ್ತೇವೆ. ಆದಿಕಾಂಡ 49ನೇ ಅಧ್ಯಾಯ ಅದರಲ್ಲಿ 22ನೇ ವಚನವನ್ನ ನಾವು ತೆಗೆದುಕೊಳ್ಳೋಣ. ಆದಿಕಾಂಡ ಅದರಲ್ಲಿ 49ನೇ ಅಧ್ಯಾಯ 22ನೇ ವಚನವನ್ನ ತೆಗೆದುಕೊಳ್ಳ್ರಿ. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾಕೋಬನು ತನ್ನ ಮಗನಾಗಿರುವ ಯೋಸೇಫನನ್ನ ಅವನು ಆಶೀರ್ವದಿಸುವಂತವನಾಗಿ ಕಾಣಲ್ಪಡನಾಗಿದ್ದಾನೆ. ಹಾಗೆಯೇ ನಮ್ಮ ಪರಲೋಕದ ತಂದೆಯಾದ ದೇವರು ನಮ್ಮನ್ನ ಹೇಗೆ ಆಶೀರ್ವದಿಸಿದ್ದಾನೆ, ಹೇಗೆ ಗುರುತಿಸುವನಾಗಿದ್ದಾನೆ ಎಂಬುದನ್ನು ನಾವು ನೋಡೋಣ. ಯಾಕೋಬನು ತನ್ನ ಮಗನನ್ನ ಏನಂತ ಗುರುತಿಸ್ತಿದ್ದಾನೆ ಎಂಬುದಾಗಿ ಇಲ್ಲಿ ನೋಡಬೇಕಾದ್ರೆ, ಆತನನ್ನು ಕುರಿತು ಹೇಳಬೇಕಾದ್ರೆ ಯಾಕೋಬನು ತನ್ನ ಮಗನು ಯೋಸೇಫನು ಹೇಗಿದ್ದಾನೆಂದ್ರೆ ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ ಮತ್ತು ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲದ ವೃಕ್ಷದಂತೆ ಇದ್ದಾನೆ. 2 ಕಾರ್ಯಗಳನ್ನ ಯಾಕೋಬನು ತನ್ನ ಮಗನಾಗಿರುವ ಯೋಸೇಫನನ್ನು ಕುರಿತು 2 ಗುರುತುಗಳನ್ನ ಹೇಳ್ತಾ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. 2 ಗುರುತು ಒಂದೇ ಉಳ್ಳದಾಗಿ ಆತನ ಹೇಳ್ತಾ ಇದ್ದಾನೆ. ಒಂದು, ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಆಮೇಲೆ ಗೋಡೆಯ ಆಚೆಗೆ ಚಾಚಿರುವ ಫಲದ ವೃಕ್ಷದಂತೆ ಇದ್ದಾನೆ. ಹಾಗಾದ್ರೆ ಯೋಸೇಫು ಅಂದ್ರೆ ಗುರುತು ಏನಂದ್ರೆ ಬಹು ಫಲ ಕೊಡುವವನು ಎಂಬುದಾಗಿ.
ಫಲ ಕೊಡುವ ವೃಕ್ಷವುಳ್ಳವನಾಗಿದ್ದಾನೆ, ಫಲಭರಿತವಾದಂತ ಯೋಸೇಫನು ಎಂಬುದಾಗಿ ಅವನಿಗೆ ಗುರುತು ನೀಡಲ್ಪಡುವಂತದ್ದಾಗಿರುತ್ತದೆ. ಪ್ರೇರೆ, ಇವತ್ತು ದೇವರು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಶಾಪಗಳನ್ನ, ನಮ್ಮ ಎಲ್ಲ ಕೊರತೆಗಳನ್ನ ಶಿಲುಬೆಯಲ್ಲಿ ಒತ್ತುಕೊಂಡವನಾಗಿ ತನ್ನನ್ನು ಬರಿದು ಮಾಡಿಕೊಂಡು ನಾವು ಫಲಭರಿತರಾಗಿರಲಿಕ್ಕಾಗಿ ಆತನು ನಮಗೋಸ್ಕರ ಶಾಪಗ್ರಸ್ತನಾದನು. ನಮ್ಮನ್ನು ಆಶೀರ್ವದಿಸಿ ಹೇಳಿರುವುದೇನೆಂದರೆ, ನೀವು ಬಹು ಫಲ ಬಿಡುವ ವೃಕ್ಷಕ್ಕೆ ಸಮಾನರಾಗಿದ್ದೀರಿ. ನೀವು ಏನಾಗಿದ್ದೀರಿ? ಗೋಡೆಯ ಆಚೆಗೆ ಚಾಚಿರುವ ಫಲದ ವೃಕ್ಷದಂತೆ ಇರುತ್ತೀರಿ. ನೀವು ಫಲ ಕೊಡುವ ಮರಕ್ಕೆ ಸಮಾನನಾಗಿದ್ದೀರಿ. ಯಾವುದಕ್ಕೆ ನೀವು ಸಮಾನನಾಗಿದ್ದೀರಿ ಅಂದ್ರೆ, ನೀವು ಫಲ ಕೊಡದೆ ಅಥವಾ ಬರಿದಾಗಿರುವ, ಎಲೆ ಉದುರುವ, ಕಾಯಿ ಇಲ್ಲದಂತ, ಹಣ್ಣು ಇಲ್ಲದಂತ, ನಿಮ್ಮನ್ನ ಬೋರ್ಡಾಗಿರುವ ಮರವಾಗಿ ಅಥವಾ ಶಪಿಸಲ್ಪಟ್ಟಂತ ಮರವಾಗಿ ಇರದಂತೆ ದೇವರು ನಿಮ್ಮನ್ನು ಶಾಪಗ್ರಸ್ತವಾದಂತ ಮರವಾಗಿದ್ದ ನಿಮ್ಮನ್ನ, ಫಲ ಇಲ್ಲದಂತ ಮರವಾಗಿದ್ದ ನಿಮ್ಮನ್ನ, ಉಳಿಯಾದ ಫಲವನ್ನು ಕೊಡುತ್ತಿದ್ದ ನಿಮ್ಮನ್ನ, ಕಹಿಯಾದ ಫಲವನ್ನು ಕೊಡುತ್ತಿದ್ದಂತ ನಿಮ್ಮನ್ನ, ಫಲವೇ ಇಲ್ಲದಂತ ಒಂದು ಬಂಜೆಯಾದ ಮರವಾಗಿರುವ ನಿಮ್ಮನ್ನ ಕರ್ತನು ಆರಿಸಿ ತೆಗೆದುಕೊಂಡಿರುವುದೇನೆಂದ್ರೆ, ಏನ್ ಇಲ್ಲದಂತ ಫಲಗಳನ್ನ ಇವತ್ತು ಕರ್ತನು ನಿನ್ನನ್ನ ಫಲಭರಿತನಾಗಿ ದೇವರು ಮಾರ್ಪಡಿಸಿದ್ದಾನೆ. ನೀವಿಲ್ಲಿರುವ ಒಬ್ಬೊಬ್ಬರು, ನಾನು ಹೇಳ್ತೇನೆ, ಫಲಭರಿತರಾದಂತ ಆಶೀರ್ವಾದವನ್ನ ನೀವು ಹೊಂದಿದ್ದೀರಿ. ಅದಕ್ಕೆ ಬೈಬಲ್ ಹೇಳುತ್ತವೆ, ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ನೀವು ಸಮಾನನಾಗಿದ್ದೀರಿ. ಹಲ್ಲೆಲೂಯಾ. ನನ್ನಲ್ಲಿ ಯಾವುದು ಒಳ್ಳೇದಿಲ್ಲ, ಯಾವ ಫಲವು ನಿಲ್ತಾ ಇಲ್ಲ, ಯಾವುದು ಆಗ್ತಾ ಇಲ್ಲ ಎಂಬುದಾಗಿ ಯೋಚಿಸುವುದನ್ನ ಸ್ಟಾಪ್ ಮಾಡ್ರಿ. ಇನ್ಮೇಲೆ ನೀವು ಹೀಗೆ ಯೋಚಿಸಿರಿ, ನಾನು ಬಹು ಫಲವನ್ನ ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದೇನೆ. ಹಲ್ಲೆಲೂಯಾ. ನಾನಿನ್ನು ಗೊಡ್ಡು, ನಾನಿನ್ನು ನನ್ನ ಕೈಲಿ ಯಾವುದು ನಡೆಯಲ್ಲ, ನನ್ನ ಕೈಲಿ ಏನಿಟ್ರು ಆಗಲ್ಲ, ಇನ್ನು ನನ್ನ ಮುಂದೆ ಯಾವುದು ಜಯವನ್ನ ಕಾಣಕ್ಕೆ ಸಾಧ್ಯತೆ ಇಲ್ಲ, ಯಾವುದು ಒಳ್ಳೆಯದನ್ನು ನೋಡಕ್ಕಾಗ್ತಾ ಇಲ್ಲ, ಬರೀ ನನ್ನ ಜೀವಿತದಲ್ಲಿ ಎಲ್ಲ ಶೂನ್ಯವನ್ನೇ ನಾನು ನೋಡ್ತಾ ಇದ್ದೀನಿ, ನಾನು ಫಲವನ್ನ ಕಾಣ್ತಾ ಇಲ್ಲ, ಒಳ್ಳೆಯ ಫಲಗಳನ್ನ ನನ್ನಲ್ಲಿ ಇಲ್ಲ ಎಂಬುದಾಗಿ ನಾವು ಯೋಚಿಸುವುದಾಗಿರ್ಬೋದು. ಸೈತಾನು ನಿನ್ನನ್ನ ಅದನ್ನೇ ಹೇಳಿ 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 ನಿನ್ನಲ್ಲಿ ಫಲಗಳು ಎಲ್ಲಿದೆ? ನೀನು ದೇವರು ನಂಬಿರೋದಾದರೆ ಎಲ್ಲಿ ನಿನಗೆ ಫಲ? ನೀನು ಚರ್ಚಿಗೆ ಹೋಗ್ತೀಯ, ಪ್ರಾರ್ಥನೆ ಮಾಡ್ತೀಯ, ಹಾಗಾದರೆ ನಿನ್ನಲ್ಲಿ ಫಲಗಳು ಎಲ್ಲಿದೆ? ಎಲ್ಲವೂ ಇಲ್ವಲ್ಲ, ಏನು ಇಲ್ವಲ್ಲ ಎಂಬುದಾಗಿ ನಿನ್ನನ್ನು ಹೇಳಬಹುದು. ಆದರೆ ಅವನು ಹೇಳುವುದು ಸುಳ್ಳು, ದೇವರು ಹೇಳುವುದು ಸತ್ಯ. ನೀವು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದೀರಿ. ಅವತ್ತು ಯಾಕೋಬನು ಯೋಸೇಫನನ್ನು ನೋಡಿ ಹೇಳಿದಂತಕ್ಕ ಯಾಕೋಬನು ಇವತ್ತು ಈ ಬೆಳಗಿನ ವೇಳೆಯಲ್ಲಿ ನಿಮ್ಮನ್ನು ಒಬ್ಬೊಬ್ಬರನ್ನು ನೋಡಿ ಹೇಳುವಂಥದ್ದು, ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬದಲ್ಲಿರುವಂತಹ ಒಬ್ಬೊಬ್ಬರಿಗೂ ಹೇಳ್ತಾ ಇರೋದೇನೆಂದ್ರೆ, ನೀವು ಫಲಭರಿತರಾಗಿರುವ ವೃಕ್ಷಕ್ಕೆ ಸಮಾನನಾಗಿರುವಿರಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾವ ಫಲಗಳನ್ನ ದೇವರು ನಮಗೆ ಹೇಳಿದಾನೆ ಎಂದು ನೋಡ್ಬೇಕಾದ್ರೆ, ಗಲಾತ್ಯದ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳೋಣ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಎಲ್ಲರೂ ಗಮನಿಸಬೇಕು ಪ್ರಿಯರೇ, ನಮ್ಮ ಬುದ್ಧಿಯಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಜ್ಞಾನದಿಂದ, ನಮ್ಮ ಬಲದಿಂದ, ನಮ್ಮ ವಿದ್ಯಾಭ್ಯಾಸದಿಂದ, ನಮ್ಮ ಪ್ರಯಾಸದಿಂದ, ನಮ್ಮ ಶಕ್ತಿಯಿಂದ ಅಥವಾ ನಮ್ಮ ಯಾವ ಇನ್ಫ್ಲುಯೆನ್ಸ್ನಿಂದ
ಅಥವಾ ತಂದೆ ತಾಯಿಗಳಿಂದ ವಂಶಾವಳಿಗಳಿಂದ ನಾವು ಫಲ ಕೊಡುವರಾಗಿದ್ದೇವೆ ಎಂಬುದಾಗಿ ಹೇಳಲಿಲ್ಲ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರ ಆತ್ಮನಿಂದವು. ಆದ್ದರಿಂದ ನಮ್ಮ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರ್ತನ ಆತ್ಮನಿಂದಲೇ ನೀವು ಫಲಭರಿತರಾಗಿರುತ್ತೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಯಾವ್ಯಾವ ಫಲಗಳನ್ನ ಪವಿತ್ರಾತ್ಮನು ಹೊಂದಿದ್ದಾರೆ ಅಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಎಂಥವುಗಳು? 9 ವಿಧವಾದ ಫಲಗಳನ್ನು ಕುರಿತು ಪವಿತ್ರಾತ್ಮರು ಏನ್ ಮಾಡಿದ್ದಾರೆ? ಹೊಂದಿದ್ದಾರೆ. ಅದಕ್ಕೆ ನೀವು ಪವಿತ್ರಾತ್ಮನನ್ನೇ ಆತುಕೊಂಡಿರ್ರಿ, ಪವಿತ್ರಾತ್ಮದಲ್ಲೇ ಬಲಗೊಳ್ಳುವರಾಗಿರ್ರಿ, ಪವಿತ್ರಾತ್ಮನ ಆಶ್ರಯದಲ್ಲಿ ಉಳ್ಳವರಾಗಿರ್ರಿ. ಆಗ ಆ ಪವಿತ್ರಾತ್ಮನು ನಿಮ್ಮ ಒಳಗಡೆಯಿಂದ ಇದ್ದುಕೊಂಡು ಆತನು ಬೇರೆ ಅನ್ಯ ಭಾಷೆಗಳನ್ನು ಮಾತಾಡಿಸುವುದಕ್ಕೋ ಅಥವಾ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಲಿಕ್ಕೆ ಮಾತ್ರವೇ ಇಲ್ಲ. ಇವತ್ತು ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳು ಉಂಟಾಗುವಂತ ಪ್ರೀತಿ, ಸಂತೋಷ, ಪ್ರೈಸ್ ಲಾರ್ಡ್, ಆಮೇಲೆ ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆಗಳನ್ನ ಕರ್ತನು ನಿನ್ನ ಮೂಲಕವಾಗಿ ಹೊರಡಿಸುವಂತವನಾಗಿದ್ದಾನೆ. ಅದಕ್ಕೆ ಈ ಫಲಗಳು ಮೊದಲು ನಮ್ಮಲ್ಲಿ ಇರಲಿಲ್ಲ. ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಇದ್ದಂತ ಫಲಗಳು ಯಾವುದು? ಅದರಲ್ಲಿ 20ನೇ ವಚನವನ್ನ 21ನೇ ವಚನವನ್ನ ಓದ್ಕೊಡ್ರಿ. ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯ 20-21ನೇ ವಚನವನ್ನು ಓದ್ಕೊಳ್ರಿ. ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ. ಇವುಗಳು ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಇವು ಕ್ರಿಸ್ತನಲ್ಲಿ ಇಲ್ಲದೆ ಇದ್ದಾಗ, ಕ್ರಿಸ್ತನನ್ನು ಅರಿಯದೇ ಇದ್ದಾಗ ಏನುಂಟಾಗುತ್ತದೆ? ಇಲ್ಲಿ ನಾವು ನೋಡಬೇಕಾದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹ ಆರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದೊಂದೊಂತನಗಳೇ. ಇವುಗಳೇ ಇವುಗಳು ಅನ್ಯರಾಗಿದ್ದಾಗ ನಮ್ಮಲ್ಲಿ ಕಂಡು ಬರುತ್ತಿತ್ತು. ಈಗಲೂ ಅನೇಕ ವೇಳೆಗಳಲ್ಲಿ ಇವುಗಳು ನಮ್ಮಲ್ಲಿ ಆವಾಗ ಏನಾಗ್ತಿದೆ? ಎದ್ದೆದ್ದು ಕಾಣುವಂತದಾಗಿ ಕಾಣಲ್ಪಡುತ್ತದೆ. ಜಾರತ್ವಗಳು, ಬಂಡುತನವಾದ ಜೀವಿತ, ನಾಚಿಕೆಗೆಟ್ಟಂತ ಜೀವಿತ, ವಿಗ್ರಹ ಆರಾಧನೆ ಅಂದ್ರೆ ಲೋಭದ ಆಸೆ, ನೀಚವಾದಂತ ಲಾಭ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಕಕ್ಷಭೇದ, ಮತ್ಸರವಾದ ಜೀವಿತ, ಕುಡಿಕತನ, ದೌರ್ನಂತನ ಅಂದ್ರೆ ಏಕದಲ್ಲಿ ಇವುಗಳು ಹೆಚ್ಚಿನದವಳಾಗಿದೆ. ಇವುಗಳನ್ನು ಕುರಿತು ನಾವು ಅಗೆ ಮಾಡುವರಾಗಿರಬೇಕು. ಇವುಗಳನ್ನು ನಾವು ಬಯಸುವರಾಗಿ ಯಾರು ಪಡದಿಲ್ಲ. ಯಾರಾದರೂ ಹೊಟ್ಟೆ ಕಿಚ್ಚು ಪಡಬೇಕೆಂಬುದಾಗಿ ಇಷ್ಟಪಟ್ರೆ ಹೊಟ್ಟೆ ಕಿಚ್ಚೆ ನೀವು ಪಡ್ತಿರ್ತೀರಿ. ಯಾರಾದರೂ ಒಂದು ವೇಳೆ ಹೊಟ್ಟೆ ಕಿಚ್ಚು ಪಟ್ಟಾಗ ಅಯ್ಯೋ ನನ್ನಲ್ಲಿ ಹೊಟ್ಟೆ ಕಿಚ್ಚು ಇರಬಾರ್ದಲ್ಲ, ನಾನು ಪ್ರೀತಿಸಬೇಕು ಎಂಬುದಾಗಿ ಬರಬೇಕಾದ್ರೆ ಅದನ್ನ ನೀವು ಧ್ಯಾನಿಸುವಾಗ ಆಗ ಏನಾಗುತ್ತೆ? ಪವಿತ್ರಾತ್ಮನ ಫಲಗಳು ಪ್ರೀತಿ ನಿನ್ನಲ್ಲಿ ಹುಟ್ಟುತ್ತೆ, ಸಂತೋಷ ನಿನ್ನಲ್ಲಿ ಹುಟ್ಟುತ್ತೆ, ಸಮಾಧಾನ ನಿನ್ನಲ್ಲಿ ಹುಟ್ಟುತ್ತೆ. ಅಕೆತನ ಇರಲ್ಲ, ಹೊಟ್ಟೆ ಕಿಚ್ಚು ಇರಲ್ಲ, ಜಗಳಗಳು ಇರಲ್ಲ, ಕೆಟ್ಟ ಮಾತುಗಳು ಇರಲ್ಲ, ಸುಳ್ಳುಗಳು ಇರಲ್ಲ. ಇವುಗಳು ಹೋಗಿ ನಿನ್ನ ಜೀವಿತ ಫಲಭರಿತವಾಗಿ ಇರುತ್ತದೆ. ಹಾಗಾದರೆ ನಾನು ಫಲಭರಿತವಾಗಿರಬೇಕಾದಕ್ಕೆ ಮಾಡಬೇಕಾಗಿರೋದು ಕಷ್ಟಪಡಬೇಕಾಗಿಲ್ಲ. ನಾನು ಮಾಡಬೇಕಾಗಿರೋದು ಪವಿತ್ರಾತ್ಮರಿಗೆ ನನ್ನನ್ನ ಒಪ್ಪಿಸಿಕೊಡಬೇಕು. ಪವಿತ್ರಾತ್ಮರು ನಮ್ಮಲ್ಲಿರೋದು ಕೈಗಳನ್ನೆತ್ತಿ ಕರಗಳನ್ನು ತಟ್ಟಿ ಅನ್ಯ ಭಾಷೆ ಮಾತಾಡಲಿಕ್ಕೆ ಮಾತ್ರ ಅಲ್ಲ. ಪವಿತ್ರಾತ್ಮನು ನಮ್ಮಲ್ಲಿ ಇರಲಿಕ್ಕೆ ಕಾರಣ ಏನಂದ್ರೆ ನೀವು ಫಲಭರಿತರಾಗಿರಬೇಕು. ಹಾಗಾದರೆ ಪವಿತ್ರಾತ್ಮನನ್ನ ನಾವು ಆತುಕೊಳ್ಳುವಾಗ, ಪವಿತ್ರಾತ್ಮನನ್ನೇ ನಾವು ಆಶ್ರಯಿಸಿಕೊಳ್ಳುವಾಗ ನಮ್ಮ ಜೀವಿತ, ನಮ್ಮ ಕ್ಯಾರೆಕ್ಟರ್ಗಳು ಏನಾಗುತ್ತೆ? ಬದಲಾವಣೆ ಉಂಟಾಗುವಂತದಾಗಿದೆ. ಎರಡನೇದಾಗಿ ನಾವು ದೇವರ ವಚನ ನೋಡ್ತೀವಿ. ಕೀರ್ತನೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು.
ನೋಡಿದೆನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಷ್ಟು ಮಂದಿ ಬಯಸ್ತೀರಿ ನಾನು ಫಲಭರಿತನಾಗಿರಬೇಕೆಂಬುದಾಗಿ? ಪ್ರಿಯರೇ, ದೇವರು ನಿಮ್ಮನ್ನ ಹಾಗೆ ಬಯಸುವನಾಗಿದ್ದಾನೆ. ನೀವು ಬಹು ಫಲಗಳನ್ನು ಕೊಡುವ ವೃಕ್ಷಕ್ಕೆ ಸಮಾನನಾಗಿರುವಿರಿ. ನಿಮ್ಮ ಗುರುತು ಸ್ವಲ್ಪ ಫಲಗಳಲ್ಲ, ಬಹು ಫಲಗಳನ್ನ, ಬಹಳ ಫಲಗಳನ್ನ ಕೊಡಲಿಕ್ಕಾಗಿ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಸೊ ಅದಕ್ಕೆ ಫಲ ಕೊಡದಿರುವ ಒಂದು ವೇಳೆ ಕೊಂಬೆಗಳು, ಮರಗಳು ಇಲ್ಲಿ ಇರುವುದಾದರೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಅದು ಫಲ ಕೊಡುವಾಗೆ ಇನ್ನೂ ಹೆಚ್ಚಿನ ಗೊಬ್ಬರವನ್ನ, ವಾಕ್ಯವನ್ನ, ಇನ್ನು ಆಲೋಚನೆಯನ್ನ, ಇನ್ನು ಆದರಣೆಯನ್ನ, ಇನ್ನು ಬುದ್ಧಿವಾದಗಳನ್ನ, ಇನ್ನು ಆತ್ಮನಿಂದ ನಡೆಸಿಕೊಳ್ಳಲ್ಪಡಲಿಕ್ಕಾಗಿ ಪವಿತ್ರಾತ್ಮರು ಏನ್ ಮಾಡ್ತಾರೆ, ಆತನು ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ನಿಮ್ಮನ್ನ ಮಾರ್ಪಡಿಸುವನಾಗಿದ್ದಾನೆ. ಯಾವ ಒಂದು ರೈತನು ಫಲದ ಕೊಡದಿರುವಂತ ಕೊಂಬೆಯನ್ನ, ಮರವನ್ನ ಕಡಿದಾಕಬೇಕೆಂಬುದಾಗಿ ಯೋಚಿಸಲಿಕ್ಕೆ ಬದಲಾಗಿ ಅವನು ಯೋಚಿಸುವುದು ಮೊದಲಾಗಿ ಇದಕ್ಕೆ ಯಾವ ಔಷಧಿಯನ್ನ ಕೊಡೋಣ, ಯಾವ ಗೊಬ್ಬರವನ್ನು ಹಾಕೋಣ, ಇದು ಬೆಳೆಯುವಂತೆ ಏನ್ ಮಾಡೋಣ ಎಂಬುದಾಗಿ ಬೇರೊಬ್ಬರನ್ನ ಕೇಳಿ ಆದರೂ ಅದನ್ನ ಬೆಳಿಲಿಕ್ಕಾಗಿ, ಫಲವತ್ತವಾಗಿ ಮಾಡಲಿಕ್ಕಾಗಿ, ಅದಕ್ಕಾಗಿ ಆತನು ಪ್ರಯಾಸ ಪಡುವನಾಗಿದ್ದಾನೆ. ನಾವು ದ್ರಾಕ್ಷೆ ಬಳ್ಳಿಗಳಾಗಿ, ನಾವು ಯೇಸು ಸ್ವಾಮಿ ದ್ರಾಕ್ಷೆ ಬಳ್ಳಿ ಆಗಿದೆ, ನಾವು ಕೊಂಬೆಗಳಾಗಿದ್ದೇವೆ. ತೋಟಗಾರನಾಗಿರುವ ತಂದೆಯಾದ ದೇವರು ನಿನ್ನ ವಿಷಯದಲ್ಲಿ ಆತನು ಸುಮ್ಮನೆ ಇರದಂತೆ ನಿನಗೆ ಬೇಲಿಯನ್ನು ಹಾಕುವನಾಗಿದ್ದಾನೆ. ನಿನಗೆ ಬೇಲಿ ಇಟ್ಟಿದ್ದಾನೆ. ಬೇಲಿ ಇಲ್ಲದಂತ ತೋಟ ಏನಾಗುತ್ತೆ ಅಂದ್ರೆ ಆ ತೋಟವನ್ನ ನರಿಗಳು ಅಥವಾ ತೋಟವನ್ನ ಕಾಡು ಹಂದಿಗಳು, ಪ್ರಾಣಿಗಳು, ಮನುಷ್ಯರು ತುಳಿದಾಡಿ ಮುರಿದಾಕ್ಬಿಡೋರಾಗಿದೆ. ಫಸ್ಟ್ ದೇವರು ನಿನಗೆ ಫಲ ಕೊಡಲಿಕ್ಕಾಗಿ ನಿನ್ನ ಸುತ್ತಲೂ ರಕ್ಷಣೆ, ಆತನ ರಕ್ತದ ಕೋಟೆಯಲ್ಲಿ ನಿನ್ನನ್ನು ಮರೆ ಮಾಡಿ ನಿನ್ನನ್ನ ದೇವರು ಒಳ್ಳೆಯ ಮರವಾಗಿ, ಸಸಿಯಾಗಿ ತಂದು ಆತನು ಇಟ್ಟಿದ್ದಾನೆ. ಎಲ್ಲರೂ ಯೋಚನೆ ಮಾಡ್ರಿ, ಯಾರಾದ್ರೂ ಒಬ್ಬ ರೈತನು ಒಂದು ಬೀಜವನ್ನು ಬಿತ್ತುವಾಗ ಕಳಪೆ ಬೀಜವನ್ನು ತಂದು ಇಡಕ್ ಹೋಗಲ್ಲ, ಅಥವಾ ಸಸಿಯನ್ನು ನಾಟಿ ಮಾಡುವಾಗ ಆತನು ಕಳಪೆ ಆದದನ್ನು ತಂದು ನಾಟಿ ಮಾಡಲ್ಲ. ಒಳ್ಳೆದನ್ನು ಆರಿಸಿ ತೆಗೆದುಕೊಂಡು ಬಂದು ಆತನೇನ್ ಮಾಡ್ತಾನೆ, ತನ್ನ ತೋಟದಲ್ಲಿ ನೆಡುವನಾಗಿದ್ದಾನೆ. ಒಂದು ತೆಂಗಿನ ಮರವನ್ನ ಬಿಡಬೇಕಾದ್ರೆ ಒಳ್ಳೆ ತೆಂಗಿನ ಸಸ್ಯನ ಹುಡುಕ್ತಾನೆ, ಅಥವಾ ಭತ್ತವನ್ನ ನಾಟಿ ಮಾಡೋದಾದ್ರೆ ಒಳ್ಳೆಯ ಭತ್ತದ ಆ ತೆನೆಯನ್ನ ಆತನು ಹುಡುಕಿ ಅದನ್ನ ಹಾಕುವಂತನಾಗಿರ್ತಾನೆ. ಅದಕ್ಕಾಗಿ ಬೈಬಲ್ ನೋಡುತ್ತೇವೆ, ನೀವು ನನ್ನನ್ನ ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೆ. ಯಾಕೆಂದ್ರೆ ನೀವು ಒಳ್ಳೆಯ ಫಲವನ್ನ ಕೊಡುವುದಕ್ಕಾಗಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಲೋಕದಲ್ಲಿ ನಾವು ಬೇಡದವರಾಗಿದ್ದೀವಿ, ಕೆಲಸಕ್ಕೆ ಬಾರದವರಾಗಿದ್ದೀವಿ, ಹಾಗೆ ಹೊಟ್ಟೆ ಕಿಚ್ಚು, ಕಹಿ, ಜಗಳ ಇವುಗಳಿಂದ ತುಂಬಿದವರಾಗಿದ್ದೀವಿ. ಇವುಗಳಿಂದ ಇದ್ದಂತ ನಮ್ಮನ್ನ ತೆಗೆದು ಇವತ್ತು ಫಲವತ್ತವಾದಂತ ಆತನ ತೋಟವೆಂಬ ಸಭೆಯಲ್ಲಿ, ವಾಕ್ಯದಲ್ಲಿ, ಅಭಿಷೇಕದಲ್ಲಿ ನಮ್ಮನ್ನ ತಂದು ದೇವರು ಇಟ್ಟಂತವನಾಗಿದ್ದಾನೆ. ಪ್ರಿಯ ದೇವಜನರೇ, ಹಾಗಾದರೆ ನಿನ್ನ ಜೀವಿತ ಫಲಭರಿತವಾಗಿರ್ಲಿಕ್ಕಾಗಿ ದೇವರ ವಾಕ್ಯ ನೋಡುತ್ತೇವೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು. ಬಹಳ ಸಿಂಪಲ್. ಇದನ್ನೇ ದೇವ ಜನರಾದ ನಾವು ಸೈತಾನನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಬೈಬಲ್ ಓದಲಿಕ್ಕೆ ಬಿಡ್ತಾ ಇಲ್ಲ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡಲಿಕ್ಕೆ ಬಿಡ್ತಾ ಇಲ್ಲ. ಟಿವಿ, ಮೊಬೈಲು, ಫ್ರೆಂಡ್ಸು, ಊಟ, ಪಾರ್ಟಿ, ಫಂಕ್ಷನ್ನು ಇವುಗಳಲ್ಲಿ ಆನಂದ ಪಡೋರಾಗಿದ್ದೇವೆ. ಈಗಲೇ ಅನೇಕರು ಕ್ರಿಸ್ಮಸ್ಗೆ ಯಾವ ಬಟ್ಟೆ ಹೊಲಿಸೋಣ, ಎಲ್ಲಿ ತಗೊಳ್ಳೋಣ, ಏನ್ ಫಂಕ್ಷನ್ ಮಾಡೋಣ, ಏನ್ ಊಟ ಮಾಡೋಣ, ಈಗಿನಲ್ಲೇ ಅನೇಕರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈಗಿನಲ್ಲೇ ದೇವರ ವಾಕ್ಯವನ್ನು ಓದೋಣ, ಎಷ್ಟು ಜನಕ್ಕೆ ಸುವಾರ್ತೆ ಸಾರೋಣ, ಎಷ್ಟು ಜನ ಹೊಸಬ್ರನ್ನ ಕ್ರಿಸ್ಮಸ್ ಹೊಸ ವರ್ಷಕ್ಕೆ ಕರ್ಕೊಂಡು ಬರೋಣ. ಇದ್ರ ಬಗ್ಗೆ ಧ್ಯಾನ ಇಲ್ಲ, ಇದ್ರ ಬಗ್ಗೆ ಯೋಚನೆ ಇಲ್ಲ. ಏನ್ ಬಟ್ಟೆ ಹಾಕೋಣ, ಏನ್ ತಿನ್ನೋಣ ಇವ ಕ್ರಿಸ್ಮಸ್ಗೆ, ಅಯ್ಯೋ ಬಟ್ಟೆ ಇಲ್ವಲ್ಲ, ದುಡ್ಡು ಇಲ್ವಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡೋರಾಗಿದ್ದೇವೆ. ಆದರೆ ಕ್ರಿಸ್ತನನ್ನ ಮರೆತು ಬಿಟ್ಟವರಾಗಿದ್ದೇವೆ. ಇವತ್ತು ನಾವು ಮಾಡ್ತಾ ಇರೋದು ಇದನ್ನೇ, ವಾಕ್ಯವನ್ನ ಮರೆತು ಬಿಡ್ತಾ ಇದೀವಿ.
ವಾಕ್ಯವೇ ಕ್ರಿಸ್ತನಾಗಿದ್ದಾನೆ, ಕ್ರಿಸ್ತನೇ ವಾಕ್ಯವಾಗಿದ್ದಾನೆ. ಕ್ರಿಸ್ತನಲ್ಲಿ, ವಾಕ್ಯದಲ್ಲಿ ಅತ್ಯಾನಂದ ಪಡ್ರಿ. ಕರ್ತನೇ ನನ್ನ ಬಲ, ಕರ್ತನೇ ನನ್ನ ಆನಂದ, ಆತನೇ ನನ್ನ ಆಶ್ರಯ, ಆತನೇ ನನ್ನ ದುರ್ಗ. ಆತನ ವಾಕ್ಯವು ಕ್ರಿಸ್ತನಲ್ಲಿ ಆನಂದ ಪಡುವರಾಗಿ ಆತನನ್ನೇ ಹಗಲು ഇരുಳು, ಹಗಲು ഇരുಳು, ഇരുಳು ಹಗಲು ಯೇಸುವನ್ನೇ ನಂಬಿಕೆಯನ್ನು ಹುಟ್ಟಿಸಿದನು, ಪೂರೈಸುವನಾಗಿರುವ ಆತನನ್ನೇ ಧ್ಯಾನ ಮಾಡ್ರಿ, ಆತನನ್ನೇ ಆಲೋಚಿಸಿರಿ, ಆತನನ್ನೇ ಅಪ್ಲಿಕೇಶನ್ ಮಾಡ್ಕೊಳ್ರಿ. ದೇವರೇ, ನಿನ್ನ ವಾಕ್ಯ ನನ್ನ ಬಗ್ಗೆ ಹೀಗೆ ಹೇಳಿದೆ, ನಿನ್ನನ್ನು ಕುರಿತು ಹೀಗೆ ಹೇಳಿದೆ. ನೀನೇ ನನ್ನ ಧ್ಯಾನವು, ನೀನೇ ನನ್ನ ಪಾನವು, ನೀನೇ ನನ್ನ ಆಹಾರವು, ನೀನೇ ನನ್ನ ವಸ್ತ್ರವು, ನೀನೇ ನನ್ನ ನೀತಿ, ನೀನೇ ನನ್ನ ಗುರಾಣಿ, ನೀನೇ ನನ್ನ ಐಶ್ವರ್ಯವು, ನೀನೇ ನನ್ನ ಜಯವು, ನೀನೇ ನನ್ನ ಬಲವು ಎಂಬುದಾಗಿ ಆತನನ್ನೇ ಹಗಲು ഇരുಳು ಪ್ರಿಯರೇ ಯಾವ ವಿಷಯಗಳಲ್ಲಿಯೂ ಚಿಂತೆ ಮಾಡದಂತೆ ಆತನನ್ನೇ ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು, ಅವನು ಎಷ್ಟೋ ಧನ್ಯನು. ಅಂತವನು ಹೇಗಿರುತ್ತಾನೆಂದರೆ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಂತಿರುವವನು. ಚೆನ್ನಾಗಿ ತಿಳ್ಕೊಳ್ರಿ, ದೇವರ ವಾಕ್ಯದಲ್ಲಿ, ಕ್ರಿಸ್ತನಲ್ಲಿ ಅತ್ಯಾನಂದ ಪಡದೆ ಭಾನುವಾರ ಒಂದು ದಿನ ಬಂದು ಕೇಳಿದ್ರೆ ಕೇಳೋದು, ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡೋದು ಬಿಟ್ಕೊಳ್ಳೋದು, ಅಥವಾ ಅಟೆಂಡೆನ್ಸ್ ತರ ಬಂದು ಹೋಗೋದರ ಮೂಲಕವಾಗಿ ನಿನ್ನ ಜೀವಿತ ಸಫಲವಾಗಿನೂ ಆಶೀರ್ವಾದವಾಗಿನೂ ಸಮಾಧಾನಕರವಾಗಿನೂ ಸಮೃದ್ಧಿಕರವಾದನು ಫಲಭರಿತವಾಗಿಯೂ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀನು ಒಂದು ಬರಗಾಲದಲ್ಲಿ ವೃಕ್ಷದಂತೆ ಇರ್ತೀಯ. ಯಾವಾಗಲೂ ಹಚ್ಚು ಹಸರಾಗಿರಬೇಕೆಂದ್ರೆ ನಿನ್ನ ಸುತ್ತಲೂ ಒಳಗು ಹೊರಗು ದೇವರ ವಾಕ್ಯ ಸಮೃದ್ಧಿಯಾಗಿರಲಿ, ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾಗಿರಲಿ, ಆತನ ವಾಕ್ಯ ನಿಮ್ಮಲ್ಲಿ ಬೇರೂರಿರಲಿ. ನೀವು ಆತನ ವಾಕ್ಯದಲ್ಲಿ ಬೇರೂರಿದವರಾಗಿರ್ರಿ, ಆತನಿಂದ ತುಂಬಿದವರಾಗಿರ್ರಿ, ಆತನಲ್ಲಿ ಆನಂದವಾಗಿರುವೆ. ಕ್ರಿಸ್ತನೇ ನಮ್ಮ ಆನಂದ, ಕ್ರಿಸ್ತನೇ ನಮ್ಮ ಪಾನ, ಕ್ರಿಸ್ತನೇ ನಮ್ಮ ಸ್ನೇಹಿತನಾಗಿರಲಿ. ವಾಕ್ಯವೇ ನನ್ನ ಆಶ್ರಯವಾಗಿರಲಿ, ವಾಕ್ಯವೇ ನನ್ನ ಆಹಾರವಾಗಿ ಆಗಿರಲಿ, ವಾಕ್ಯವೇ ನನಗೆ ಫ್ರೆಂಡ್ಸ್ ಆಗಿರಲಿ, ವಾಕ್ಯವೇ ನನ್ನ ಬಂಧು ಬಳಗ, ವಾಕ್ಯವೇ ನನ್ನ ಕೆಲಸ, ವಾಕ್ಯವೇ ನನ್ನ ಜೀವವಾಗಿರಲಿ, ವಾಕ್ಯವೇ ನನ್ನ ಆಸ್ತಿಯಾಗಿ ಮಾಡಿಕೊಳ್ಳ್ರಿ. ಎಸ್, ಅವನು ಎಷ್ಟೋ ಧನ್ಯನು ಪ್ರಿಯರೇ. ಇವತ್ತು ಕ್ರಿಸ್ತನನ್ನ ವಾಕ್ಯವನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅದು ಬೈಬಲ್ ಬಿಡು, ಬೈಬಲ್ ಓದೋದ್ರಲ್ಲಿ ಏನ್ ಬಿಡುತ್ತೆ, ಅದಕ್ಕೆ ಬದಲಾಗಿ ಏನೋ ಒಂದು ಮಾಡೋಣ. ಇಲ್ಲ, ವಾಕ್ಯದ ಮೂಲಕವಾಗಿನೇ ನಿನಗೆ ಬಿಡುಗಡೆ, ವಾಕ್ಯದ ಮೂಲಕವಾಗಿನೇ ನಿನಗೆ ಆಶೀರ್ವಾದ. ಇದನ್ನ ವಾಕ್ಯವನ್ನ ಹಗಲು ഇരുಳು, ಯೇಸು ಹೇಳಿರೋ ಮಾತುಗಳನ್ನ ಹಗಲು ഇരുಳು, ಆತನು ಹೇಳಿರುವ ಆಲೋಚನೆಗಳು, ಆತನು ಹೇಳಿರುವ ನಿನಗೆ ಬುದ್ಧಿವಾದಗಳು, ಆತನು ಮಾತಾಡುವ ಸಂಗತಿಗಳನ್ನ ಹಗಲು ഇരുಳು ಧ್ಯಾನ ಮಾಡ್ರಿ. ಆಗ ನೀನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಂತಿರುತ್ತಿ, ಮರದಂತಿರುತ್ತಿ. ಹಲ್ಲೆಲೂಯ. ನಿನ್ನ ಗುರುತು ಏನ್ ಗೊತ್ತಾ? ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಂತ ಮರದಂತೆ ನೀನು ಇರುತ್ತಿ. ಆಮೇಲೆ ಅಂತ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಆಮೆನ್, ಹಲ್ಲೆಲೂಯ. ತಕ್ಕ ಕಾಲದಲ್ಲಿ, ತಕ್ಕ ವೇಳೆಯಲ್ಲಿ, ಇನ್ ಹಿಸ್ ಟೈಮ್, ಆತನ ಸಮಯದಲ್ಲಿ, ಆತನ ವೇಳೆಯಲ್ಲಿ, ನಿನ್ ಟೈಮಲ್ಲ, ನಿನ್ ವೇಳೆಯಲ್ಲಿಲ್ಲ, ನಿನ್ ಟೈಮ್ ಟೇಬಲ್ ಪ್ರಕಾರ ಅಲ್ಲ. ಯಾರ ಟೈಮ್ ಟೇಬಲ್ ಪ್ರಕಾರವಾಗಿ? ದೇವರ ಟೈಮ್ ಟೇಬಲ್ ಪ್ರಕಾರವಾಗಿ, ದೇವರ ಸಮಯದ ಪ್ರಕಾರವಾಗಿ, ತನ್ನ ಸಮಯದಲ್ಲಿ ದೇವರು ಎಲ್ಲವನ್ನ ಸುಂದರವಾಗಿ ನಿನಗೆ ಮಾಡುವನಾಗಿದ್ದಾನೆ. ತಕ್ಕ ಕಾಲದಲ್ಲಿ ನಿನ್ನ ತಲೆ ಎತ್ತಲ್ಪಡುವುದು, ತಕ್ಕ ಕಾಲದಲ್ಲಿ ನಿನ್ನ ಫಲ ಹೊರಗಡೆ ಕಾಣಲ್ಪಡುವುದು. ಆಗ ಓಹೋ, ಈ ಮರ ಫಲ ಇಲ್ಲದಂತ ಮರ ಅಂತ ತಿಳ್ಕೊಂಡಿದೀವಿ, ಈ ಮರವನ್ನು ನೋಡದಂತೆ ಹೋಗ್ತಾ ಇದೀವಿ, ಈಗ ಈ ಮರದಲ್ಲಿ ಹಣ್ಣುಗಳು ತುಂಬಿದೆ, ಫಲಗಳು ತುಂಬಿದೆ ಎಂಬುದಾಗಿ ಅನೇಕರು ನಿನ್ನ ಫಲವನ್ನ ಏನ್ ಮಾಡುವವರಾಗಿದ್ದಾರೆ, ನೋಡುವವರಾಗಿದ್ದಾರೆ. ನೀನು ತೋಟಗಾರನಿಗೆ ಆಶೀರ್ವಾದವಾಗಿರುತ್ತೀಯ, ನಿನ್ನ ಫಲ ಅನೇಕರಿಗೆ ಪ್ರಯೋಜನವಾಗಿರುತ್ತದೆ. ಪ್ರೇರೆ, ಇವತ್ತು ನಿನ್ನ ಜೀವಿತ ತಕ್ಕ ಕಾಲದಲ್ಲಿ ಫಲ ಕೊಡ್ತೀಯ, ಅದರ ಎಲೆಗಳು ನಿನ್ನ ಎಲೆಗಳು ಬಾಡುವುದೇ ಇಲ್ಲ, ಅದರಂತೆ ಅವನ ಕೈ ಇಟ್ಟು ಮಾಡುವುದೆಲ್ಲವೂ ಏನಾಗುವುದು? ಸಫಲವಾಗುವುದು. ಫಲ ಅಂದ್ರೆ ಏನು ಗೊತ್ತಾ? ನೀನು ಕೈ ಇಟ್ಟು ಮಾಡುವುದೆಲ್ಲವೂ ಸಕ್ಸಸ್ ಆಗುವುದೇ ಫಲ. ಪ್ರೈಸ್ ಗಾಡ್, ಹಲ್ಲೆಲೂಯ. ಏನಾಗುತ್ತದೆ? ಫಲ ಅಂದ್ರೆ ಏನು? ನೀನು ಕೈ ಇಟ್ಟು ಮಾಡುವ ಎಲ್ಲ
ಎಲ್ಲ ಕಾರ್ಯಗಳು ಸಕ್ಸಸ್ ಆಗಿರುತ್ತದೆ. ಒಂದು ಸಣ್ಣ ಕೆಲಸ ಮಾಡು, ಒಂದು ಸಣ್ಣ ಅಡಿಗೆ ಮನೆಗೆ ಹೋಗು, ಒಂದು ಅಡಿಗೆ ಮಾಡು, ಅಥವಾ ಯಾವುದೋ ಒಂದು ಮನೆಯಲ್ಲಿ ಹೋಗಿ ಒಂದು ಕೆಲಸವನ್ನು ಮಾಡು, ಯಾವುದೋ ಒಂದು ಕೂಲಿ ಮಾಡು, ಅದರಿಂದ ಅವರಿಗೂ ಅಲ್ಲಿರೋರಿಗೂ ಆಶೀರ್ವಾದವನ್ನ ಕರ್ತನು ಉಂಟು ಮಾಡುವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀನು ಫಲ ಕೊಡುವಂತ ಮರಕ್ಕೆ ಸಮಾನನಾಗಿದ್ದಿ. ಫಲ ಕೊಡುವಂತ ಮರ ಹೇಗಿರುತ್ತೆ ಅಂದ್ರೆ, ಕ್ರಿಸ್ತನಲ್ಲಿ ವಾಕ್ಯವನ್ನ ಹಗಲಿರುಳು ಧ್ಯಾನಿಸುವನು ಹೇಗಿರುತ್ತೆ ಅಂದ್ರೆ, ಯೆರೆಮೀಯನು ಬರೆದ ಪುಸ್ತಕ 17ನೇ ಅಧ್ಯಾಯ ಅದರಲ್ಲಿ 8ನೇ ವಚನವನ್ನ ಓದಿಕೊಳ್ಳೋಣ. ಯೆರೆಮೀಯನು ಬರೆದ ಗ್ರಂಥ 17ನೇ ಅಧ್ಯಾಯ 8ನೇ ವಚನವನ್ನ ಓದಿಕೊಳ್ಳ್ರಿ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೀನು ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವಿ. ಹೇಗಿರುವಿ ನೀನು? ನಿನ್ನ ಗುರುತು ಏನಂದ್ರೆ, ಫಲ ಕೊಡುವ ಮರಕ್ಕೆ ನೀನು ಸಮಾನನಾಗಿದ್ಯಾ. ನಿನ್ನ ಗುರುತು ಫಲ ತುಂಬಿದಂತ ಮರ. ಹೇಗೆ? ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ. ನೀರಾವರಿ ಅಂದ್ರೆ ದೇವರ ವಾಕ್ಯ ಉಪದೇಶ ಅದರ ಬಳಿಯಲ್ಲಿ ಇರಬೇಕು. ಮರವಾದ ಎಲ್ಲಿರ್ಬೇಕಂದ್ರೆ, ಒಳ್ಳೆ ಫಲ ಕೊಡಬೇಕಂದ್ರೆ ನೀನು ನೀರಾವರಿಯಲ್ಲಿ ಇದೆಯಾ. ಇವತ್ತು ಕ್ರಿಸ್ತನು ವಾಕ್ಯವು ಸಮೃದ್ಧಿಯಾಗಿದೆ. ಸ್ವಾಮಿಗಳು, ನಾನೇ ಜೀವವುಳ್ಳ ನದಿಯಾಗಿದ್ದೇನೆ, ಜೀವವುಳ್ಳ ನೀರಾಗಿದ್ದೇನೆ. ಇವತ್ತು ನಾವು ಒಂದು ಕಾಲದಲ್ಲಿ ಎಲ್ಲಿದ್ದೀವಿ ಅಂದ್ರೆ, ಬರದ ಭೂಮಿಯಲ್ಲಿ ಇದ್ವಿ, ನೀರು ಇಲ್ಲದಂತ ಭೂಮಿಯಲ್ಲಿ ಇದ್ವಿ, ವಾಕ್ಯ ಇಲ್ಲದಂತ ಭೂಮಿಯಲ್ಲಿ ಇದ್ವಿ, ಸಮಾಧಾನ ಇಲ್ಲದಂತ ಭೂಮಿಯಲ್ಲಿ ಇದ್ವಿ, ನೆಮ್ಮದಿ ಇಲ್ಲದಂತ ಭೂಮಿಯಲ್ಲಿ ಇದ್ವಿ. ನಾವಿದಂತ ಭೂಮಿ ಅದೊಂದು ಶಾಪಗ್ರಸ್ತವಾದಂತ ಭೂಮಿ ಆಗಿತ್ತು. ಆ ಭೂಮಿಯಿಂದ ದೇವರು ತೆಗೆದು ನಿನ್ನ ಇವಾಗ ಏನ್ ಮಾಡಿದಾನೆ? ನೀರಾವರಿಯಾಗಿರುವಂತ ಆತನ ಹೊಳೆಯಲ್ಲಿ ನಿನ್ನನ್ನು ಇಟ್ಟಿದೆ. ಆ ನೀರಾವರಿ ಯಾರು? ಕ್ರಿಸ್ತನೇ ನೀರಾವರಿಯಾಗಿದ್ದಾನೆ, ಕ್ರಿಸ್ತನೇ ನೀರಾಗಿದ್ದಾನೆ. ಆ ನೀರಲ್ಲಿ ನಿನ್ನ ಏನ್ ಮಾಡಿದಾನೆ ದೇವರು ಇಟ್ಟು ನಿನ್ನನ್ನು ಏನ್ ಮಾಡಬೇಕಂತಿದ್ದಾನೆ? ಬೇರು ಹರಡುವಂತೆ ಮಾಡಿದ್ದಾನೆ. ನೀನು ಕ್ರಿಸ್ತನಲ್ಲಿ ಇರೋದ್ರಿಂದ ಧಗೆಗೆ ಭಯಪಡದೆ. ಧಗೆ ಅಂದ್ರೆ ಹೋರಾಟ, ಸಮಸ್ಯೆ, ವಿರೋಧಗಳು, ಕಷ್ಟಗಳು, ಕೊರತೆಗಳು, ಸಮಸ್ಯೆಗಳು, ಅವಮಾನಗಳು, ಭಯ, ನಷ್ಟ, ಇವುಗಳೆಲ್ಲ ಧಗೆ. ಈ ಧಗೆಗೆ ನೀನು ಭಯಪಡದೆ ಹೆಂಗಿರ್ತಿ ಅಂದ್ರೆ, ಆ ಟೈಮಲ್ಲೂ ಹಸುರು ಎಲೆಯನ್ನ ಬಿಡುತ್ತಾ ಕ್ಷಾಮ ವರ್ಷದಲ್ಲಿ ಅಂದ್ರೆ ಬರಗಾಲದಲ್ಲಿಯೂ ನಿಶ್ಚಿತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ನೀನು ಸಮಾನನಾಗಿರುವಿ. ಆಮೆನ್, ಹಲ್ಲೆಲೂಯಾ. ನಿನ್ನ ಸುತ್ತಲೂ ಬರಗಾಲ ಇದ್ದರು, ನಿನ್ನ ಸುತ್ತಲೂ ಧಗೆಗಳು ಇದ್ದರು, ನೀನು ಹಸುರು ಎಲೆಗಳನ್ನು ಬಿಡುತ್ತಾ ನೀನು ಸದಾ ಕಾಲ ಹೆಂಗಿರ್ತಿ? ಫಲವನ್ನ ಕೊಡ್ತಾನೆ ಇರ್ತೀಯ. ನಿನಗೆ ಫಲದ ಕೊರತೆನೇ ಇರುವುದಿಲ್ಲ. ಪ್ರಿಯ ದೇವಜನರೇ, ಒಂದೊಂದು ಸತ್ಯ ತಿಳ್ಕೊಳ್ರಿ. ನಿಮ್ಮ ಬಲ, ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನದಲ್ಲಿ ಮಾತ್ರ ಹಾತ್ಕೊಳ್ಬೇಡ್ರಿ. ಯಾವತ್ತಿಗೂ ಪ್ರಿಯರೇ, ದೇವರ ವಾಕ್ಯ ಒಂದು ಮಾತ್ರವೇ ನಿನಗೇನಾಗಿರುತ್ತೆ ಅಂದ್ರೆ, ಅದು ಸಮೃದ್ಧಿಯಾದ ಕಾಲವನ್ನು ಉಂಟು ಮಾಡುತ್ತದೆ. ದೇವರ ಸಮ್ಮುಖ ಒಂದು ಮಾತ್ರವೇ ನಿನ್ನನ್ನ ಏನ್ ಮಾಡ್ತದೆ ಅಂದ್ರೆ, ನಿನ್ನನ್ನ ಫಲಭರಿತವಾಗಿರುತ್ತದೆ. ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳಬೇಡ್ರಿ. ಲೋಟನು ಹಸುರು ಹುಲ್ಲುಗೋಲಾಗಿರುವಂತ ಏದೇನ್ ತೋಟದಂತೆ ಇರುವಂತ ಅವನು ಸೋದೋಮ್ ಗುಮರವನ್ನ ಆರಿಸ್ಕೊಂಡು ಹೋದ. ಆದರೆ ಅವನಿಗೇನಾಯ್ತು? ಆ ಊರು ಬೆಂಕಿ ಗಂಧಕಗಳಿಂದ ನಾಶವಾಯಿತು. ನಿನ್ನ ಕಣ್ಣಿಗೆ ಸುಂದರವಾಗಿ, ನಿನ್ನ ಕಣ್ಣಿಗೆ ಚಂದವಾಗಿ, ನಿನ್ನ ಕಣ್ಣಿಗೆ ದೇವರ ವಾಕ್ಯದಕ್ಕಿಂತ, ದೇವರ ವಾಗ್ದಾನಗಳಿಗಿಂತ ಶ್ರೇಷ್ಠವಾದದ್ದು, ಸುಖಕರವಾದದ್ದು, ಕಣ್ಣಿಗೆ ಬಣ್ಣಕರವಾದದ್ದು, ಆಕರ್ಷಣೆಕರವಾದದ್ದು ಬಗ್ಗೆ ನೀನು ನೋಡಿ ಅದರ ಕಡೆಗೆ ವಾಲಿ ನೀನು ಹೋಗುವುದಾದರೆ ಪ್ರೇರೆ, ಅಲ್ಲಿ ಲೋಟನಿಗೆ ಉಂಟಾಯಿತು ಕ್ಷಾಮಕಾಲ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ವಾಗ್ದಾನಗಳನ್ನು ನಂಬಿದವರಾಗಿರೋಣ. ನಮ್ಮ ಸುತ್ತಲೂ ನೀರಿನ ಕಾಲುವೆಗಳು ಉಂಟು. ಕ್ರಿಸ್ತನೇ ನಮಗೆ ಜೀವನದಿಯಾಗಿದ್ದಾನೆ, ಕ್ರಿಸ್ತನೇ ನಮಗೆ ಹೊಳೆಯಾಗಿದ್ದಾನೆ. ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ
ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ನೀನು ಫಲ ಕೊಡುವಂತ ಮರವಾಗಿ ದೇವರು ನಿನ್ನನ್ನು ಆರಿಸಿಕೊಂಡವನಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾವ ಫಲಗಳನ್ನ ದೇವರು ನಮ್ಮನ್ನು ಕೊಡಲಿಕ್ಕಾಗಿ ಆರಿಸಿಕೊಂಡಿದ್ದಾನೆ. ನಾನು ಆಗಲೇ ಹೇಳಿದೆ, ರೋಮಪುರ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ. ರೋಮಪುರ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಡ್ರಿ. ನೀನು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧ ಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರ ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಟ್ಟುವುದು ಎಷ್ಟೋ ಸಹಜವಾಗಿದೆಯಲ್ಲವೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀನು ಮತ್ತು ನಾನು ಹುಟ್ಟು ಏನಾಗಿದ್ವಿ ಅಂದ್ರೆ ಕಾಡು ಮರವಾಗಿದ್ವಿ. ಎಲ್ಲರೂ ಹೇಳ್ರಿ, ನಾವೆಲ್ಲರೂ ಏನಾಗಿದ್ವಿ? ಊರಿನ ಮರ ಅಲ್ಲ, ಕಾಡು ಮರ. ಕಾಡು ಮರ ಯಾವುದಕ್ಕಾದರೂ ಕೆಲ್ಸಕ್ಕೆ ಬರುತ್ತಾ? ಇಲ್ಲ. ಅದು ಬೇರೆ ಒಲೆಗಿಡಲಿಕ್ಕೆ, ಸುಡಲಿಕ್ಕೆ ಮಾತ್ರ, ಮುಳ್ಳು ಅದಕ್ಕೆ ಮಾತ್ರ ಇದೆ. ಊರಿನ ಮರ ಅಥವಾ ಒಳ್ಳೆ ಮರಗಳು ಪ್ರಯೋಜನಕ್ಕೆ ಬರುವುದು ಬೇರೆ. ಆದರೆ ಕಾಡಿನ ಮರದಲ್ಲಿ ಫಲ ಇರೋದಿಲ್ಲ, ಅದರ ಫಲವನ್ನ ತಿನ್ನಕ್ಕಾಗಲ್ಲ, ಅದರ ನೆರಳಲ್ಲಿ ಇರ್ಲಿಕ್ಕಾಗುದಿಲ್ಲ. ನೀನು ಮತ್ತು ನಾನು ಹೆಂಗಿದ್ವಿ ಅಂದ್ರೆ ಕಾಡು ಮರದಂತಿದ್ವಿ. ಆದರೆ ದೇವರು ಅದನ್ನ ಕಡಿದು, ಅದರಿಂದ ನಿನ್ನ ಕೊಂಬೆಯನ್ನ ಕಡಿದು, ಕೊಂಬೆಯಾಗಿದ್ದ ನಮ್ಮನ್ನ ಕಾಡು ಮರದಿಂದ ಕಡಿದು ಈಗ ನಿನಗೆ ಸಂಬಂಧಪಡದೇ ಇರುವಂತ ಈ ಮಾರ್ಗ, ಈ ಸತ್ಯ ಮೊದಲು ನಮಗೆ ಸಂಬಂಧ ಇರಲಿಲ್ಲ. ಈ ಸತ್ಯ ನಮಗೆ ಗೊತ್ತಿರಲಿಲ್ಲ. ಯೇಸು ನಮಗೆ ಯಾರಂತ ಗೊತ್ತಿರಲಿಲ್ಲ. ಈಗ ನಮ್ಮನ್ನ ಆ ಊರು, ಆ ಕಾಡು ಮರದಿಂದ ಕಡಿದು ಕೊಂಬೆಯನ್ನ ನಿನಗೆ ಸಂಬಂಧಪಡದ ಊರು ಮರದಲ್ಲಿ, ಅಂದರೆ ಕ್ರಿಸ್ತನೊಂದಿಗೆ ನಿನ್ನನ್ನ ದೇವರು ಏನ್ ಮಾಡಿದ್ದಾನೆ? ಕಸಿ ಮಾಡಿದ್ದಾನೆ. ಕಸಿ ಮಾಡಲ್ಪಟ್ಟವರು ಯಾರೊಂದಿಗೆ ಕಸಿಯಾಗಿದ್ದೇವೆ? ಕ್ರಿಸ್ತನೊಂದಿಗೆ ನಾವು ಜೋಡಿಸಲ್ಪಟ್ಟಿದ್ದೇವೆ. ನಾವು ಲೋಕದೊಂದಿಗೆ ಇಜ್ಜೋಡೋಗಿ ಹೋಗುವರಲ್ಲ, ಕ್ರಿಸ್ತನೊಂದಿಗೆ ನಾವೇನಾಗಿದ್ದೀವಿ? ಜೋಡಿಸಿ ಯೇಸು ಕ್ರಿಸ್ತನ ರಕ್ತದಿಂದ, ಆತನ ಗಾಯಗಳಿಂದ ನಮ್ಮನ್ನ ತಂದೆಯಾದ ದೇವರೊಂದಿಗೆ ಯೇಸು ಏನ್ ಮಾಡಿದಾನಂದ್ರೆ ಆತನು ಕಟ್ಟಿದ್ದಾನೆ. ಈಗ ದೇವರೊಂದಿಗೆ ನಾವೆಲ್ಲರೂ ಏನಾಗಿದ್ದೀವಿ? ಕಸಿ ಮಾಡಲ್ಪಟ್ಟಿದ್ದೇವೆ. ಹಾಗಾದರೆ ದೇವರಲ್ಲಿ ಇರುವಂತ, ಪವಿತ್ರಾತ್ಮನಲ್ಲಿ ಇರುವಂತ ಪ್ರೀತಿ, ಸಂತೋಷ, ಸಮಾಧಾನ, ಉಪಕಾರ, ದಯೆ, ಕರುಣೆ ಇವುಗಳು ನಮ್ಮಿಂದ ಬರುವಂತದಾಗಿದೆ. ಮೊದಲು ಈ ಕೊಂಬೆ ಕೆಟ್ಟ ಫಲಗಳನ್ನು ಕೊಡುತ್ತಿತ್ತು, ಕಹಿಯಾದ ಫಲವನ್ನ ಕೊಡುತ್ತಿತ್ತು. ಈಗ ಯಾವ ಕೊಂಬೆ ಕಡಿಯಲ್ಪಟ್ಟು ಈಗ ಯಾವ ಕೊಂಬೆಯೊಂದಿಗೆ ಸೇರಿದ್ದೇವೆ ಅಂದರೆ ತಂದೆಯಾದ ದೇವರೊಂದಿಗೆ ನಮ್ಮನ್ನ ಕ್ರಿಸ್ತನು ಒಂದು ಮಾಡಿದ್ರಿಂದ ಈಗ ತಂದೆಯಾದ ದೇವರೊಂದಿಗೆ ನಾವೆಲ್ಲರೂ ಏನಾಗಿದ್ದೀವಿ? ಕಸಿ ಮಾಡಿದ್ದೇವೆ. ಕಸಿ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು. ಯಾಕಂದ್ರೆ ನೀವೆಲ್ಲರೂ ರೈತರು ಅಥವಾ ಹಳ್ಳಿಯಲ್ಲಿ ಇರೋದ್ರಿಂದ ಕಸಿ ಅಂದ್ರೆ ಒಂದು ಕೊಂಬೆನ ಕಡಿದು ಮತ್ತೊಂದು ಕೊಂಬೆಗೆ, ಫಲ ಕೊಡುವಂತ ಕೊಂಬೆಗೆ, ಹಣ್ಣು ಬಿಡುವಂತ ಕೊಂಬೆಗೆ ಏನ್ ಮಾಡ್ತಾರೆ? ಅದನ್ನ ಜೋಡಿಸ್ತಾರೆ. ಅವಾಗ ಅದೇನ್ ಮಾಡುತ್ತೆ? ಅದರ ಒಳ್ಳೆಯ ಮರದಲ್ಲಿರುವಂತ ಎಲ್ಲ ಸಾರಾಂಶಗಳನ್ನ ಹೀರ್ಕೊಂಡು ಅದು ಅದರ ಫಲವನ್ನ ಕೊಡುತ್ತದೆ. ಸೇಮ್ ನಿನ್ನ ಜೀವಿತದಲ್ಲಿ ನಮ್ಮಿಂದ ಒಳ್ಳೆಯದು ಏನು ಬರಲ್ಲ, ನಮ್ಮಲ್ಲಿ ಒಳ್ಳೆ ಫಲಗಳು ಇಲ್ಲ. ಕ್ರಿಸ್ತನಿಂದಲೇ ನಮಗೆ ಉಂಟಾಗುವಂತದಾಗಿ ಕಾಣಪಡುತ್ತದೆ. ಸೊ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಹೇಳಿದ್ರು, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನೀವುಗಳು ಕೊಂಬೆಗಳಾಗಿದ್ದೀರಿ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳಾಗಿದ್ದೀರಿ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನು ಬಹಳ ಫಲಗಳನ್ನ ಕೊಡುವವನು. ಫಲ ಕೊಡದೇ ಇರುವ ಕೊಂಬೆಗಳನ್ನ ಆತನು ಏನ್ ಮಾಡ್ತಾನೆ? ತೆಗೆದು ಬಿಡುವನು. ಏನ್ ಮಾಡ್ತಾನೆ? ತೆಗೆದು ಕತ್ತರಿಸಿ ಬಿಡುವಂತ. ಕತ್ತರಿಸಿ ಬಿಡೋದಲ್ಲ, ಆತನ ಏನ್ ಮಾಡ್ತಾನೆ? ತೆಗೆದು ಬಿಡ್ತಾನೆ. ಕೆಲವೊಂದು ಮರಗಳು ಕೊಂಬೆಗಳು ಬಿಡಲ್ಲ. ದ್ರಾಕ್ಷಿ ಬಳ್ಳಿಗಳಲ್ಲಿ ಕೆಲವೊಂದು ಕೊಂಬೆಗಳು ಏನಾಗಲ್ಲ, ಕೆಳಗೆ ಬಿದ್ದೋಗಿರ್ತದೆ. ಕೆಳಗೆ ಬಿದ್ದೋಗ ಆ ಕೊಂಬೆಗಳು ಫಲ ಕೊಡಕ್ಕಾಗಲ್ಲ. ಒಂದು ವೇಳೆ ಫಲ ಕೊಟ್ಟರು ನರಿಗಳು ಬಂದು ಅಥವಾ ಯಾವ್ದಾದ್ರು ಪ್ರಾಣಿಗಳು ಬಂದು ಕೆಳಗೆ ಇರುವಂತ ಆ ಕೊಂಬೆಯಲ್ಲಿರುವ ಹಣ್ಣನ್ನ ತಿಂದ್ಬಿಡುತ್ತೆ. ಆಗ ತೋಟಗಾರ ಏನ್ ಮಾಡ್ತಾನೆ? ಆ ಕೊಂಬೆ ಕೆಳಗೆ ಬಿದ್ದಿರೋದನ್ನ ತೆಗೆದು ಆತನು ಮತ್ತೆ ಆ ಚಪ್ರದಲ್ಲಿ ತೆಗೆದು ಬಿಡುತ್ತಾನೆ. ಅದರ ಅರ್ಥ ನಿನ್ನನ್ನು ದೇವರು ಕತ್ತರಿಸಲ್ಲ, ಫಲ ಕೊಡಲ್ಲ ಅಂತೇಳಿ.
ನಾನು ಒಂದು ವೇಳೆ ನೆನೆಸ್ಕೊಂಡಿರ್ಬೋದು, ಇಷ್ಟು ವರ್ಷ ಆಯ್ತು ನನ್ನಲ್ಲಿ ಒಳ್ಳೆ ಫಲಗಳು ಕಾಣ್ತಾ ಇಲ್ಲ, ಇದುವರೆಗೂ ನನ್ನ ಜೀವನದಲ್ಲಿ ಹೊಟ್ಟೆ ಕಿಚ್ಚು, ಜಗಳ, ಕೋಪ, ಸಿಟ್ಟು ಇವುಗಳೇ ನನ್ನಲ್ಲಿದೆ. ನನ್ನಲ್ಲಿ ಕೆಲವು ಸಮಯದಲ್ಲಿ ಒಳ್ಳೆಯದು ಇದೆ, ಕೆಲವು ಸಮಯದಲ್ಲಿ ನನ್ನಲ್ಲಿ ಕೆಟ್ಟದಿದೆ ಅಂತ ನೀನು ಅಂದ್ಕೊಂಡಿರ್ಬೋದು. ಒಂದು ವೇಳೆ ನಿನ್ನ ಕೊಂಬೆ ಕೆಳಗೆ ಬಂದಿರಬಹುದು. ಕೊಂಬೆ ಕೆಳಗೆ ಬಿದ್ದಿರುವಾಗ ಒಳ್ಳೆ ಹಣ್ಣುಗಳನ್ನ, ಒಳ್ಳೆ ಫಲಗಳನ್ನ ಕಾಡು ಪ್ರಾಣಿಗಳು ತಿಂದಾಕ್ಬಹುದು. ಅದಕ್ಕೆ ತೋಟಗಾರನು ನಿನ್ನನ್ನು ಕತ್ತರಿಸದೆ ನಿನ್ನನ್ನು ತೆಗೆದು ಏನ್ ಮಾಡ್ತಾನೆ, ಚಪ್ಪರದಲ್ಲಿ ಬೇರೆ ಕೊಂಬೆಗಳೊಂದಿಗೆ ಸೇರಿಸುವನಾಗಿದ್ದಾನೆ. ಚೆನ್ನಾಗಿ ತಿಳ್ಕೊಳ್ರಿ, ನೀನು ಒಂಟಿಯಾದ ಕೊಂಬೆ ಆಗಿದ್ದರೆ, ಒಂಟಿಯಾಗಿ ಕೆಳಗೆ ಬಿದ್ದಾಗ ನಿನಗೆ ಕಾಡು ಪ್ರಾಣಿಗಳು, ಕಾಡು ಪಕ್ಷಿಗಳು ಏನ್ ಮಾಡ್ತವೆ, ನಿನ್ನ ಹಣ್ಣನ್ನ ತಿಂದುಬಿಟ್ಟು ನಿನ್ನನ್ನ ಕೆಲಸಕ್ಕೆ ಬಾರದಂತೆ ಮಾಡುತ್ತದೆ. ಅದಕ್ಕೆ ದೇವರೊಂದಿಗೆ, ಕ್ರಿಸ್ತನೊಂದಿಗೆ, ಸಭೆಯೊಂದಿಗೆ, ವಾಕ್ಯದೊಂದಿಗೆ ನೀನೇನಾಗಿರ್ಬೇಕು, ಬೆರೆತಿರುವನಾಗಿ ಕಾಣಲ್ಪಡಬೇಕು. ಬೆರೆತಿರದೆ ನೀನು ಒಂಟಿಯಾಗಿ ಕೊಂಬೆ ಬಿದ್ದಿರುವಾಗ ಆ ಕೊಂಬೆ ಫಲ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ದೇವರು ಮಾಡುವಂಥದ್ದೇನೆಂದ್ರೆ, ಒಂಟಿಯಾಗಿರುವುದೇ ಅಥವಾ ಬಿದ್ದು ಹೋಗಿರದೆ ತೆಗೆದು ನಿನ್ನನ್ನು ಮತ್ತೆ ಏನ್ ಮಾಡ್ತಾನೆ, ಚಪ್ಪರದಲ್ಲಿ ಕೊಂಬೆಗಳೊಂದಿಗೆ, ತನ್ನ ಬಳ್ಳಿಯೊಂದಿಗೆ ನಿನ್ನನ್ನ ಸೇರಿಸುವನಾಗಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ನೀನು ಫಲ ಕೊಡದೆ ಹೋಗಿರುವಂತ ಮರವನ್ನ ಕತ್ತರಿಸುವುದಾದರೆ ಯಾವತ್ತೋ ನಾವು ಕತ್ತರಿಸಲ್ಪಡಬೇಕಾಗಿತ್ತು. 3 ವರ್ಷದಿಂದನೇ, 5 ವರ್ಷದಿಂದನೇ ಯಾವತ್ತೋ ನಿನ್ನನ್ನು ತೆಗೆದು ಬಿಡಬಹುದಾಗಿತ್ತು. ದೇವರು ನಿನ್ನನ್ನು ಕತ್ತರಿಸಲಿಲ್ಲ. ದೇವರು ನೀನು ಫಲ ಕೊಡುವಂತೆ ಬಿದ್ದು ಹೋದಾಗ ಎತ್ತಿ ನಿಲ್ಲಿಸ್ತಾ ಇದ್ದೇನೆ, ಎತ್ತಿ ನಿನ್ನನ್ನು ಸೇರಿಸ್ತಾ ಇದ್ದೇನೆ, ಎತ್ತಿ ನಿನ್ನನ್ನ ನಿಲ್ಲಿಸಿ ನಿನ್ನನ್ನ ಫಲಭರಿತವಾಗಿರುವಂತೆ ಕರ್ತನು ಮಾಡುವಂತವನಾಗಿದ್ದಾನೆ. ಪ್ರೇರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ಯಾವ ಫಲಗಳನ್ನ ನಾವು ದೇವರು ಕೊಡಲಿಕ್ಕೆ ಆಶೀರ್ವದಿಸಿದ್ದಾನೆ? ಯೋಸೇಫನು ಎಂಥ ಫಲವನ್ನು ಕೊಟ್ಟನೆಂದರೆ, ಸಮೃದ್ಧಿಯಾದಂಥ ಅಭಿವೃದ್ಧಿಯನ್ನು ಅವನ ಮೂಲಕವಾಗಿ ಐಗುಪ್ತ ದೇಶದಲ್ಲಿ ಫಲ ಉಂಟಾಯಿತು. ಮೊದಲು ಫಲ, ಯಾವ ಫಲವನ್ನ ನಾವು ನೋಡುತ್ತೇವೆ ಅಂದರೆ, ಸಮೃದ್ಧಿಯು, ಅಭಿವೃದ್ಧಿ ಎಂಬ ಫಲವನ್ನ ಯೋಸೇಫನು ಕೊಟ್ಟು ತಾನು ಇದ್ದಂಥ ಊರಲ್ಲಿ ಮಾತ್ರವಲ್ಲ, ಬೇರೆ 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 ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ಸುತ್ತಲೂ ಮುತ್ತಲಿರುವ ದೇಶಗಳಲ್ಲಿ, ಊರುಗಳಿಗೂ ಅವನ ಸಮೃದ್ಧಿ, ಅಭಿವೃದ್ಧಿ ಏನಾಯಿತು, ಹರಡಿಕೊಂಡೋಯ್ತು. ಯೋಸೇಫನು ಅಭಿವೃದ್ಧಿ ಇದ್ದಾಗ ತಾನು ಐಗುಪ್ತದಲ್ಲಿ ಮಾತ್ರವೇ ಅಭಿವೃದ್ಧಿಯಾಗಿರಲಿಲ್ಲ. ಅವನು ಇದ್ದಂಥ ಕಾಲದಲ್ಲಿ ಸುತ್ತಮುತ್ತಲಿರುವ ಎಲ್ಲಾ ದೇಶಗಳವರು ಬಂದು ಅವನ ಹತ್ರ ಬಂದು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅದರಿಂದ ಅವನಿಗೆ ಲಾಭವು, ಆದಾಯವು ತನ್ನ ದೇಶದಲ್ಲಿ ಹೆಚ್ಚಾಗ್ತಿತ್ತು. ಚೆನ್ನಾಗಿ ತಿಳ್ಕೊಳ್ರಿ, ಕರ್ತನು ನಿನ್ನನ್ನ ಫಲಭರಿತನಾಗಿ ಮಾಡಿರುವುದು ನೀನಿಗೆ ಮಾತ್ರ. ನೀನು ಫಲಭರಿತನಾಗಿ ಆಶೀರ್ವಾದವಾಗಿರುವುದು ಮಾದಲ್ಲ. ನನಗೆ ದೇವರು ತಿನ್ನಲಿಕ್ಕೆ, ಕುಡಿಲಿಕ್ಕೆ, ವಸ್ತ್ರ ತೊಡಲಿಕ್ಕೆ ಕೊಟ್ಟಿದ್ದಾನೆ. ನಾನು ಚೆನ್ನಾಗಿದ್ದೀನಿ. ಮೊದಲು ನಾನು ಕಷ್ಟದಲ್ಲಿದ್ದೆ, ಈಗ ದೇವರು ನನ್ನನ್ನು ತಲೆ ಎತ್ತುವಂತೆ ಮಾಡಿದ್ದಾನೆ ಎಂಬುದಕ್ಕಾಗಿ ಮಾತ್ರವಲ್ಲ. ಸಮೃದ್ಧಿ ಎಂದರ ಅರ್ಥ ನೀನು ಚೆನ್ನಾಗಿರುವುದು ಮಾತ್ರವಲ್ಲ, ನಿನ್ನಿಂದ ಅನೇಕರು ಬದುಕಿ ಬಾಳುವಂತೆ, ಅನೇಕರು ಸುಖವಾಗಿರುವಂತೆ, ಅನೇಕರು ಬಂದು ನಿನ್ನಿಂದ ಆಶೀರ್ವಾದಗಳನ್ನ ಪಡೆದುಕೊಂಡು ಹೋಗುವಂಥದ್ದು ಫಲಭರಿತವಾದಂತ ಜೀವಿತ. ಒಂದು ಆಮೇನ್ ಅಂತ ಹೇಳೋಣವಾ? ಹಲ್ಲೆಲೂಯಾ. ನೀವು ತಿಳ್ಕೊಳ್ಬೇಡ್ರಿ ನನ್ನನ್ನು ದೇವ್ರು ಚೆನ್ನಾಗಿಟ್ಟಿದ್ದಾನೆ ಎಂಬುದಾಗಿ. ನೀನ್ ಚೆನ್ನಾಗಿರೋದಕ್ಕೆ ಮಾತ್ರ ಅಲ್ರಿ ದೇವ್ರು ನಿನ್ನನ್ನು ಆರಿಸ್ಕೊಂಡಿರೋದು. ನಿನ್ನನ್ನ ಅನೇಕರಿಗೆ ಗೋಡೆಗಳನ್ನ ಚಾಚಿ, ಏನಂತೆ, ಗೋಡೆಗಳನ್ನ ಚಾಚಿಕೊಂಡು, ಆತನು ರೆಂಬೆಗಳನ್ನು ಗೋಡೆ ಮೇಲೆ ಚಾಚಿಕೊಂಡಿರುವ ಫಲದಂತೆ ಇರುತ್ತಾನೆ. ನೀನು ಆಶೀರ್ವಾದ ಆಗಿರೋದಿಲ್ಲ, ನಿನ್ನ ರೆಂಬೆಗಳು, ನಿನ್ನ ಕೊಂಬೆಗಳು ಸುತ್ತಲೂ ಏನಾಗಬೇಕು, ಆಡಬೇಕು. ನೀನು ಆಶೀರ್ವಾದವಾಗಿರುವುದು 4 ಊರಿಗೆ ಗೊತ್ತಾಗಬೇಕು. ಓ, ಇವರ ದೇವರು ಇವರನ್ನ ಆಶೀರ್ವದಿಸಿದ್ದಾರೆ, ಇವ್ರ ಹತ್ರ ಹೋದರೆ ನಮಗೆ ಆಶೀರ್ವಾದ ಸಿಗುತ್ತೆ, ಇವ್ರ ಹತ್ರ ಹೋದರೆ ನಮಗೆ ಸಮಾಧಾನ ಸಿಗುತ್ತೆ, ಇವ್ರ ಹತ್ರ ಹೋದರೆ ನಮಗೆ ಆಹಾರ ಸಿಗುತ್ತೆ, ಇವ್ರ ಹತ್ರ ಹೋದರೆ ನನಗೆ ಬಿಡುಗಡೆ ಆಗುತ್ತೆ ಎಂಬುದಾಗಿ 4 ಊರುಗಳಿಗೂ ನಿನ್ನನ್ನ ದೇವರ ಆಶೀರ್ವಾದವಾಗಿಟ್ಟಿದ್ದಾನೆ. 4 ದೇಶಗಳಿಗೆ ನಿನ್ನನ್ನು ದೇವರ ಆಶೀರ್ವಾದವಾಗಿಟ್ಟಿದ್ದಾನೆ. ಪ್ರಪಂಚಕ್ಕೆ ದೇವರು ನಿನ್ನನ್ನು ಆಶೀರ್ವಾದವಾಗಿದ್ದಾನೆ. ಅನೇಕ ಜನಾಂಗಗಳಿಗೆ ದೇವರು ನಿನ್ನನ್ನು ಆಶೀರ್ವಾದವಾಗಿಟ್ಟಿದ್ದಾನೆ. ಅಬ್ರಾಮನ ಆಶೀರ್ವಾದಗಳಲ್ಲಿ ಒಂದು ಆಶೀರ್ವಾದ, ಜನಾಂಗಗಳಿಗೆ ನೀನು ಆಶೀರ್ವಾದವಾಗಿರುವಿ.
ನೀನು ಫಲಭರಿತನಾಗಿರೋದು ನಿನ್ನ ಅಪ್ಪನಿಗೆ, ನಿಮ್ಮ ಅಮ್ಮನಿಗೆ, ನಿಮ್ಮ ಮಕ್ಕಳಿಗೆ, ತಂದೆ ತಾಯಿಗಳಿಗಲ್ಲ. ನೀನು ಫಲಭರಿತರಾಗಿ ಬರೀ ಸಭೆಗೆ ಮಾತ್ರವಲ್ಲ, ನೀನು ಅನೇಕ ಸಭೆಗಳಿಗೂ, ಅನೇಕ ದೇಶಗಳಿಗೂ, ಬಂಧು ಬಳಗದವರಿಗೂ, ನಿಮ್ಮ ಕುಟುಂಬದವರಿಗೆ ನೀನು ಆಹಾರ ಕೊಡುವನಾಗಿರ್ತೀಯ, ಊಟ ಕೊಡುವನಾಗಿರ್ತೀಯ, ಆಶೀರ್ವಾದವನ್ನು ಕೊಡುವನಾಗಿರ್ತೀಯ. ಇದೇ ಫಲಭರಿತವಾದಂತ ಯೋಸೇಫನ ಜೀವಿತ. ಅವನ ಗುರುತು ಏನು ಗುರುತಂದ್ರೆ ಅನೇಕರಿಗೆ ಊಟ ಕೊಡುವನು. ತನ್ನ ದೇಶದಲ್ಲಿ ಬರಗಾಲದಲ್ಲಿ ಊಟ ಹಾಕಿದವನು ಯೋಸೇಫ ಆಗಿದ್ದಾನೆ. ನಿನ್ನ ಜೀವಿತ ಎಲ್ಲ ಬರಗಾಲ ಆಗಿದ್ರು, ನೀನು ಮಾತ್ರ ಬರಗಾಲ ನಿನಗೆ ಇಲ್ಲ. ನೀನು ಸಮೃದ್ಧಿಯಾಗಿರ್ತೀಯ, ಅಭಿವೃದ್ಧಿಯಾಗಿರ್ತೀಯ. ಸಂತೋಷಕ್ಕೆ ಕೊರತೆ ಇರಲ್ಲ, ಸಮಾಧಾನಕ್ಕೆ ಕೊರತೆ ಇರಲ್ಲ, ಹಣಕ್ಕೆ ಕೊರತೆ ಇರಲ್ಲ, ಆರೋಗ್ಯದ ಕೊರತೆ ಇರಲ್ಲ. ಓ, ಕರ್ತನು ನಿನ್ನನ್ನು ಫಲಭರಿತವಾದ ಜೀವಿತವಾಗಿಟ್ಟಿದ್ದಾನೆ. ಆಮೇನ್. ಎರಡನೇದಾಗಿ ಕೊಲೊಸೆಯವರ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಕೊಲೊಸೆಯವರ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷ ಪಡುವವರಾಗಿರಬೇಕಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗಿರಬೇಕಂತಲೂ. ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದ ಸೆಕೆಂಡ್ ಥಿಂಗ್ಸ್, ಫಲಗಳು. ಒಂದು ಸಮೃದ್ಧಿ, ಸಮೃದ್ಧಿ ಎಂಬ ಫಲ. ಎರಡನೇ ಫಲ ಯಾವುದಂದ್ರೆ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನ ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗಿರ್ತಿರಬೇಕೆಂತಲೂ ದೇವರು ನಿಮ್ಮ ವಿಷಯದಲ್ಲಿ ಆತನು ಚಿತ್ತಗೊಂಡಿದ್ದಾನೆ. ನಿಮ್ಮ ಗುರುತು ಏನು ಗೊತ್ತಾ? ನೀವು ಫಲಭರಿತರಾಗಿ ಸಮೃದ್ಧಿಯಾಗಿರುವುದು. ಎರಡನೇ ಐಡೆಂಟಿಟಿ ಎಂದ್ರೆ ನೀವು ಸಕಲ ಸತ್ಕಾರ್ಯಗಳನ್ನ ಏರಾಳವಾಗಿ ಮಾಡಲಿಕ್ಕಾಗಿ ದೇವರು ನಿಮ್ಮನ್ನ ಏನ್ ಮಾಡಿದ್ದಾನೆ? ಆತನು ಐಡೆಂಟಿಟಿಯಾಗಿ, ಗುರುತಾಗಿ ನಿಮ್ಮನ್ನು ಗುರುತಿಸಿಟ್ಟಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಏನ್ ಮಾಡಲಿಕ್ಕಾಗಿ? ಸತ್ಕಾರ್ಯಗಳನ್ನ ಮಾಡಲಿಕ್ಕಾಗಿ. ಬರೀ ನಾನು ಚರ್ಚಿಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯವನಾಗಿದ್ದೀನಿ, ಕಾಣಿಕೆ ಆಗ್ತೀನಿ ಎಂಬುದಾಗಿ ಮಾತ್ರ ಅಲ್ಲ, ನೀವು ಎಲ್ಲಾ ವಿಷಯಗಳಲ್ಲಿ, ಎಲ್ಲ ಆಂಗಲ್ಗಳಲ್ಲಿ, ಎಲ್ಲ ರೂಟಿನಲ್ಲಿ, ಎಲ್ಲ ದಾರಿಯಲ್ಲಿಯೂ ನೀವು ಕಂಜೂಸ್ಗಳಾಗಿ, ನೀವು ಜಿಪುಣರಾಗಿ ಇರದಂತೆ ಧಾರಾಳವುಳ್ಳವರಾಗಿ ನಿಮ್ಮನ್ನು ಮಾರ್ಪಡಿಸುತ್ತಾನೆ. ಪ್ರೈಸ್ ಗಾಡ್. ನೀವು ಇನ್ನು ಕಂಜೂಸ್ಗಳಾಗಿದ್ದರೆ, ಇನ್ನು ನೀವು ಜಿಪುಣರಾಗಿದ್ದರೆ, ನೀವು ಫಲಭರಿತರಾಗಿರುವಂತ ಮರ ಅಲ್ಲ. ನೀವು ಏನಾಗಿದ್ದೀರಿ ಅಂದ್ರೆ ಕ್ಷಾಮ ಕಾಲದಲ್ಲಿರುವಂತ, ಬರಗಾಲದಲ್ಲಿರುವ ಾಗಿದ್ದೀರಿ. ನಿಮ್ಮ ಬರಗಾಲವನ್ನ, ನಿಮ್ಮ ಕ್ಷಾಮವನ್ನ, ನಿಮ್ಮ ಬಡತನವನ್ನ ನೀಗಿಸಬೇಕಾದರೆ ಸ್ಟಾರ್ಟ್ ಮಾಡ್ರಿ. ಏನ್ ಮಾಡಬೇಕು? ಸತ್ಕಾರ್ಯಗಳನ್ನು ಮಾಡ್ರಿ. ಒಂದು ವೇಳೆ ಸೇವೆ ಮಾಡುವಂತದಾಗಿರ್ಬೋದು, ಕೊಡುವಂತದಾಗಿರ್ಬೋದು, ಉಪಕಾರ ಮಾಡುವಂತದಾಗಿರ್ಬೋದು, ಸಹಾಯ ಮಾಡುವಂತದಾಗಿರ್ಬೋದು, ಕರುಣೆ ತೋರಿಸುವಂತದಾಗಿರ್ಬೋದು, ದಯೆ ತೋರಿಸುವಂತದಾಗಿರ್ಬೋದು, ಒಬ್ಬರ ಗಾಯಗಳನ್ನ ಕಟ್ಟುವಂತದಾಗಿರ್ಬೋದು, ಯಾರಾದರೂ ಕಷ್ಟದಲ್ಲಿದ್ದವ್ರನ್ನ ವಿಚಾರಿಸುವಂತದಾಗಿರ್ಬೋದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಮತ್ತೊಬ್ಬರಿಗೆ ಕನಿಕರವನ್ನ, ದಯೆಯನ್ನ ತೋರಿಸುವಂತದಾಗಿರಬಹುದು. ಆ ಒಳ್ಳೆಯ ಸಮಾರ್ಯನು ಹೇಗೆ ಗಾಯಪಟ್ಟವನಿಗೆ ಕನಿಕರವನ್ನ ಮಾಡಿ, ಸತ್ಕಾರ್ಯವನ್ನು ಮಾಡಿ ಅವನನ್ನು ತೆಗೆದುಕೊಂಡು ಹೋಗಿ ಆತನನ್ನ ಛತ್ರದಲ್ಲಿ ಬಿಟ್ಟನು, ಹಾಗೆಯೇ ದೇವರ ರಾಜ್ಯದಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ ಸತ್ಕಾರ್ಯಗಳನ್ನ ನಿಮ್ಮನ್ನ ಮಾಡಲಿಕ್ಕಾಗಿ ದೇವರು ಗುರುತಿಸಿದ್ದಾನೆ. ಸುಮ್ಮನೆ ಆಯಾರಾಮ್ ಗಯಾರಾಮ್ ಬಂದುವ, ಕೂತ್ಕೊಂಡುವ, ಚೇರನ್ನ ಬಿಸಿ ಮಾಡಿದ್ವ, ಕಾಣಿಕೆ ಹಾಕುದುವ, ಓದುವ ಎಂಬುದಕ್ಕಾಗಿ ಅಲ್ಲ. ಯು ಮಸ್ಟ್ ಥಿಂಕ್. ನೀನು ಯೋಚಿಸು, ನೀನು ಅರ್ಥ ಮಾಡ್ಕೋ, ನೀನು ತಿಳ್ಕೋ. ಸುಮ್ಮನೆ ಬಂದು ಹೋಗೋದನ್ನ ನಿಲ್ಲಿಸು. ಇನ್ನು ಮುಂದೆ ನಾನು ಕರ್ತನಿಗೆ ಸತ್ಕಾರ್ಯಗಳನ್ನು ಮಾಡಬೇಕು. ಸ್ಟಾರ್ಟ್. ನೀನು ಮಾಡುವಾಗ ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರವನ್ನು ಆತನು ನಿನಗೆ ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಬಿತ್ತಲಿಕ್ಕೆ ಮನಸ್ಸು ಮಾಡಿದ್ರೆ ನೀನು ಬಿತ್ತುತ್ತೀಯ. ಈ ವರ್ಷ ನಾನು ಬಿತ್ತಬಾರ್ದು, ಈ ವರ್ಷ ನಾನು ಬೆಳೆನ ಆಗ್ಬಾರ್ದು, ಬೇಡ ಅಂತ ಸುಮ್ಮನಿದ್ರೆ ಒಬ್ಬ ರೈತನು ಏನ್ ಮಾಡ್ತಾನೆ? ಸುಮ್ಮನೆ ಇರ್ತಾನೆ, ಬೀಜವನ್ನು ಬಿತ್ತಲ್ಲ. ಆದ್ರೆ ಆತನು ನನಗೆ ಇನ್ನು 3 ತಿಂಗಳಿರುವಾಗಲೇ ಈ ವರ್ಷ ನಾನು ಬಿತ್ತನೆ ಮಾಡಬೇಕು, ಒಳ್ಳೆ ಮಳೆ ಬರುತ್ತಂತೆ,
ಒಳ್ಳೆ ಮಳೆ ಬರುತ್ತಂತೆ, ನಾನು ಬಿತ್ತಬೇಕು, ಒಳ್ಳೆ ರೇಟ್ ಬರುತ್ತಂತೆ ಅಂತ ತಿಳ್ಕೊಂಡಾಗ ಅವನೇನ್ ಮಾಡ್ತಾನೆ, 3 ತಿಂಗಳು 4 ತಿಂಗಳಿಗೆ ಮುಂಚೆನೆ ಬೀಜವನ್ನ ಸಿದ್ಧ ಮಾಡ್ತಾನೆ. ಬೀಜವನ್ನ ರೆಡಿ ಮಾಡಿಕೊಂಡು ಆತನೇನ್ ಮಾಡ್ತಾನೆ, ಆತನು ಮೊದಲೇ ನಿರ್ಣಯಿಸ್ತಾನೆ, ಈ ವರ್ಷ ನಾನು ಬಿತ್ತೀನಿ, ಎಷ್ಟು ಬಿತ್ತುತ್ತೀನಿ, 50 ಸೇರ, 100 ಸೇರ, 1 ಚೀಲನ, 2 ಚೀಲನ, ಎಷ್ಟು ಕೆಜಿ ಬಿತ್ತಬೇಕು ಎಂಬುದಾಗಿ ನಿರ್ಣಯಿಸ್ತಾನೆ. ನಿರ್ಣಯ ಮಾಡಿ ಅದನ್ನು ಕೂಡಿಸಿಟ್ಟು ಅದು ಸಮಯ ಬಂದಾಗ ಆತನೇನ್ ಮಾಡ್ತಾನೆ, ಒಳ್ಳೆ ಮಳೆ ಬರುವ ಸಮಯದಲ್ಲಿ, ಹಸನಾಗಿರುವ ಸಮಯದಲ್ಲಿ ಅದನ್ನು ಬಿತ್ತುವನಾಗಿದ್ದಾನೆ. ಪ್ರೇರೆ, ಈ ಲೋಕದಲ್ಲಿ ಚೆನ್ನಾಗಿ ತಿಳ್ಕೊಳ್ರಿ, ಮೊದಲು ನೀನು ನಿರ್ಣಯವನ್ನು ಮಾಡು, ನಾನು ಬಿತ್ತುವನಾಗಿರ್ತೇನೆ, ನಾನು ಕೊಡುವನಾಗಿರ್ತೇನೆ, ನಾನು ಜಿಪ್ಪುಣನಾಗಿರಲ್ಲ, ನಾನು ಇನ್ನು ಏನ್ ಮಾಡಲ್ಲ, ಕಂಜೂಸಾಗಿರಲ್ಲ. 2026ರಿಂದ ನನ್ನ ಜೀವಿತ ಬಿತ್ತನೆಯ ಜೀವಿತವಾಗಿರುತ್ತೆ. ಅದಕ್ಕೆ ನಾನು ನಿರ್ಣಯ ಮಾಡ್ತೇನೆ, ನನ್ನ ದಶಮ ಭಾಗಗಳನ್ನಾಗಲಿ, ನನ್ನ ಕಾಣಿಕೆಗಳನ್ನಾಗಲಿ, ಉಪಕಾರಗಳನ್ನಾಗಲಿ, ದಯೆಗಳನ್ನಾಗಲಿ ಇದುವರೆಗೂ ನಾನು ಬಿತ್ತಲಿಲ್ಲ, ಇದುವರೆಗೂ ಮಾಡಲಿಲ್ಲ. ಈಗ ಒಳ್ಳೆ ಕಾಲ ಬರ್ತಾ ಇದೆ, ಒಳ್ಳೆ ಅಭಿವೃದ್ಧಿ ಬರ್ತಾ ಇದೆ, ಒಳ್ಳೆ ರೇಟ್ ಬರ್ತಾ ಇದೆ, ಆಶೀರ್ವಾದ ಬರ್ತಾ ಇದೆ, ನಾನು ಬಿತ್ತುತ್ತೇನೆ ಎಂಬುದಾಗಿ ಸತ್ಕಾರ್ಯಗಳೆಂಬ ಬೀಜಗಳನ್ನು ಬಿತ್ತರಿ ಬಹಳವಾಗಿ ನೀವು ಫಲವುಗಳನ್ನ ನೋಡುವಂತರಾಗಿದ್ದೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಆತನ ಬಾಯಿಂದ ಬರುವ ಒಂದು ಮಾತಾದರೂ ನಿಷ್ಫಲವಾಗಿ ಹೋಗುವುದಿಲ್ಲ. ಆತನ ಮಾತುಗಳು ನೆರವೇರುತ್ತದಾಗಿರುತ್ತದೆ. ನೀನು ಒಂದು ವೇಳೆ ಆಕಾಶವಾಣಿಯಲ್ಲಿ ರೇಡಿಯೋದವರು ವಾತಾವರಣಗಳ ಬಗ್ಗೆ ಹೇಳೋದು ಒಂದು ವೇಳೆ ಸುಳ್ಳಾಗಬಹುದು, ಆದರೆ ದೇವರ ಮಾತು ಆಕಾಶ ಭೂಮಿ ಅಳಿದು ಹೋದರೂ ಎಂದಿಗೂ ಅಳಿದು ಹೋಗುವುದೇ ಇಲ್ಲ. ಆಮೆನ್, ಹಲ್ಲೆಲೂಯಾ, ಆಮೆನ್. ಎರಡನೇದಾಗಿ ಯಾವ ಫಲಗಳನ್ನು ಕೊಳ್ಳಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳುವ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಆಮೆನ್. ಎರಡನೇದಾಗಿ ಫಲ ಏನಂದ್ರೆ, ನೀವು ಹೊರಟು ಹೋಗಿ ಫಲ ಕೊಡುವರಾಗಿರಬೇಕೆಂತಲೂ, ಏನಾಗಿರಬೇಕೆಂತಲೂ, ಎಲ್ಲರೂ ಹೇಳೋಣ, ಏನಾಗಿರಬೇಕೆಂತಲೂ, ಫಲ ಕೊಡುವರಾಗಿರಬೇಕೆಂತಲೂ. ಎಲ್ಲರೂ ಗಟ್ಟಿಗೆ ಹೇಳೋಣ, ನಮ್ಮೊಂದು ಸಾರಿ ಕೈಗಳನ್ನೆತ್ತಿ ಶಬ್ದವಾಗಿ ಹೇಳೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀವೇನ್ ಕೊಡುವರಾಗಿರಬೇಕು? ಹೇಳ್ರಿ, ಏನ್ ಕೊಡುವನಾಗಿರಬೇಕು? ನಾನೇನ್ ಕೊಡುವನಾಗಿರಬೇಕು? ಹೇಳ್ರಿ, ನಾನು ಫಲ ಕೊಡುವನಾಗಿರಬೇಕು. ಪ್ರೇರೆ, ಯಾವ ಮರ ಫಲದಿಂದ ತುಂಬಿರುತ್ತದೋ ಆ ಮರ ನೋಡಲಿಕ್ಕೆ ಎಷ್ಟೋ ಖುಷಿಯಾಗಿರುತ್ತದೆ. ಒಬ್ಬ ತೋಟಗಾರನಿಗೆ ಅಥವಾ ಒಂದು ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದಾಗ ಒಂದು ಬಾಳೆ ಗಿಡನೋ ಅಥವಾ ಒಂದು ಹಣ್ಣಿನ ಗಿಡನೋ ಒಂದು ಬಿಕ್ಕೆ ಗಿಡನೋ ನೆಟ್ಬಿಟ್ಟು ಆ ಮರದಲ್ಲಿ ಹಣ್ಣು ಬಿಡುವಾಗ ಆ ಮನೆಯವರಿಗಿರುವಂಥ ಖುಷಿ, ಆ ಮನೆಯವರಿಗಿರುವಂಥ ಸಂತೋಷ ಬೇರೆ ಯಾವುದಿರಲ್ಲ. ಇಡೀ ಲೋಕದಲ್ಲಿ ಎಷ್ಟೋ ಹಣ್ಣುಗಳು ನೋಡಿರ್ತಾರೆ, ಎಷ್ಟೋ ತೋಟಗಳು ನೋಡಿರ್ತಾರೆ. ಆ ತೋಟಗಳಿಂದ ತನ್ನ ಮನೆಯಲ್ಲಿ ಬೆಳೆದಿರುವಂಥ ಮರ ಹಣ್ಣು ಬಿಡುವಾಗ ಬಹಳ ಖುಷಿ, ಅದು ಬಹಳ ವ್ಯತ್ಯಾಸವುಳ್ಳದಾಗಿರುತ್ತದೆ. ಅದೇ ರೀತಿಯಾಗಿ ಕರ್ತನ ತೋಟದಲ್ಲಿ ನೀವು ಫಲ ಕೊಡುವಾಗ ಯಾರಿಗೆ ಸಂತೋಷ? ಯಾರಿಗೆ ಸಂತೋಷ? ದೇವರಿಗೆ ಸಂತೋಷ, ಮನುಷ್ಯರಿಗೆ ಸಂತೋಷ ಇಲ್ಲ, ಸಭೆಗೆ ಸಂತೋಷ ಅಲ್ಲ. ಯಾರಿಗೆ ಸಂತೋಷ ಆಗುತ್ತೆ ಅಂದ್ರೆ ದೇವರಿಗೆ ಸಂತೋಷ ಆಗುತ್ತೆ. ನಾನು ಫಲ ಕೊಡಲ್ಲ, ಸೇವೆ ಮಾಡಲ್ಲ, ಸುವಾರ್ತೆ ಸಾರಲ್ಲ, ನಾನು ಮಾಡಲ್ಲ, ಹೋಗಲ್ಲ, ನಾನು ನಿಂತ್ಕೊಳ್ತೀನಿ, ನೀನು ಸ್ಟ್ರೈಕ್ ಮಾಡಿದ್ರೆ ಯಾರಿಗೆ ನಷ್ಟ? ದೇವರಿಗೆ ನಷ್ಟ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀನು ಮಾಡೋದು ಯಾರಿಗೆ? ದೇವರಿಗೆ ಮಾಡ್ತಾ ಇದೀಯಾ. ಪ್ರೈಸ್ ಅಲ್ಲ. ಸಭೆಗೋ ಪಾಸ್ಟ್ರಿಗೋ ಚರ್ಚ್ಗೋ ನೀನು ಮಾಡ್ತಾ ಇಲ್ಲ. ನೀನು ಮಾಡೋದು ಫಲ ಕೊಟ್ರೆ ದೇವರಿಗೆ ಸಂತೋಷ. ನೀನು ಫಲ ಕೊಡದೆ ಪ್ರತಿಫಲ ಇಲ್ಲದೆ ಹೋದಾಗ ನೀನು ಫಲ ಇಲ್ಲದಂತ ಮರವಾಗಿರ್ತೀಯ. ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಪಡುವವನಾಗಿರಲ್ಲ. ಇವತ್ತು ಅನೇಕರ ಮನಸ್ಸಲ್ಲಿ ತಪ್ಪಾದ ಒಂದು ಅಭಿಪ್ರಾಯ ಅಂದ್ರೆ, ಸೇವೆ ಮಾಡೋರು ಪಾಸ್ಟ್ರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀನಿ, ಚರ್ಚ್ಗೋಸ್ಕರ ಸೇವೆ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಕಷ್ಟಪಡ್ತೀನಿ, ನಾನು ಇದು
ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ. ತಪ್ಪದನ್ನು ತೆಗೆದು ಬಿಡ್ರಿ. ನೀನು ಪಡುವಂತ ಪ್ರಯಾಸ, ನಾನು ಪಡುವಂತ ಪ್ರಯಾಸ ನಿಮಗಾಗಿ ಅಲ್ಲ, ನನ್ನ ಪಾಸ್ಟರ್ಗಾಗಿ ಅಲ್ಲ, ನನ್ನ ಸಂಸ್ಥೆಗಾಗಿ ನಾನು ಕಷ್ಟಪಡ್ತಾ ಇಲ್ಲ. ನಾನು ಮಾಡುವಂತ ಸೇವೆ ನನ್ನ ಕರ್ತನು ನನ್ನನ್ನ ಮೆಚ್ಚುವನಾಗಿದ್ದಾನೆ. ಹಲ್ಲೆಲೂಯಾ. ಯಾರೇನ್ ತಿಳ್ಕೊಳ್ತಾರೆ, ಯಾರೇನ್ ಹೇಳ್ತಾರೆ, ಯಾರೇನ್ ಹೊಡಿತಾರೆ, ಯಾರೇನ್ ಬಡಿತಾರೆ, ಯಾರೇನ್ ಕಡಿತಾರೆ, ಯಾರೇನ್ ಓಡಿಸ್ತಾರೆ, ಯಾವ ಕಂಪ್ಲೇಂಟ್ ಬಂದ್ರು ಏನೇ ಬಂದ್ರು ಎದರದಂತೆ ಮಾಡ್ತಿರೋದು ಒಂದೇ ಒಂದು ಕಾರಣ. ಏನಕ್ಕಾಗಿ ಅಂದ್ರೆ ನಿಮ್ಮ ಕೂಲಿಗಾಗಿ, ನಿಮ್ಮ ಟೈತ್ಗಾಗಿ, ನಿಮ್ಮ ಸಂಬಳಕ್ಕಾಗಿ, ಅಥವಾ ಬೇರೆ ಯಾರೋ ಸಂಬಳ ಕೊಡ್ತಿರೋದಕ್ಕಾಗಿ ಅಲ್ಲವೇ ಅಲ್ಲ. ಏನಕ್ಕಂದ್ರೆ ನನ್ನ ಕರ್ತನನ್ನು ನನ್ನನ್ನು ಕರೆದಿದ್ದಾನೆ, ಆತನ ರಕ್ತದಿಂದ ತೊಳೆದಿದ್ದಾನೆ. ಅದಕ್ಕೆ ನಾನು ಏನಾಗಿದ್ದೇನೆ? ಋಣಿಯಾಗಿದ್ದೇನೆ. ನೀವು ಸೇವೆಯನ್ನ ಪಾಸ್ಟರ್ಗೋಸ್ಕರ, ಸಭೆಗೋಸ್ಕರ ಮಾಡುವುದಾದರೆ ಕಡೆವರೆಗೂ ಮಾಡಕ್ಕಾಗಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅನೇಕರು ನಮ್ಮ ಸಭೆಯಲ್ಲಿ ಪಾಸ್ಟರ್ಗಾಗಿ, ಸಭೆಗಾಗಿ ಮಾಡಿದವರು ಕಡೆವರೆಗೂ ನಿಲ್ಲಕ್ಕಾಗಲಿಲ್ಲ. ಯಾಕೆಂದ್ರೆ ಅವ್ರು ನೆನೆಸ್ಕೊಂಡಿದ್ರು, ನಾನು ಪಾಸ್ಟರ್ಗಾಗಿ ಸೇವೆ ಮಾಡ್ತಾ ಇದ್ದೀನಿ, ಸಭೆಗಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಎಂಬುದಾಗಿ. ಕರ್ತನಿಗಾಗಿ ಸೇವೆ ಮಾಡುವವನು ಕಡೆವರೆಗೂ ಅವನು ಫಲ ಕೊಡ್ತಾನೆ ಇರ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನ ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಫಲ ಕೊಡುವವರಾಗಿರಬೇಕೆಂತಲೂ ಫಲವೇನಾಗಿರಬೇಕು? ಏನಾಗಿರಬೇಕು? ನಿಲ್ಲುವಂಥದ್ದು. ಅನೇಕ ವೇಳೆ ನಾವು ಪ್ರಯಾಸ ಪಡ್ತೀವಿ, ಸುವಾರ್ತೆ ಹೇಳ್ತೀವಿ, ಯಾವ ಫಲವನ್ನು ಕಾಣದೇ ಇರಬಹುದು. ಎರಡನೇ ಫಲ ಎಂತ ಫಲ ಅಂದ್ರೆ ಸುವಾರ್ತೆ ಫಲ, ಆತ್ಮಗಳನ್ನ ಗೆಲ್ಲುವ ಫಲ. ಒಬ್ಬೊಬ್ಬರು ಚೆನ್ನಾಗಿ ತಿಳ್ಕೊಳ್ರಿ, ನೀವು ಹೋಗಿ ಸುವಾರ್ತೆ ಸಾರುವಾಗ ಖಂಡಿತವಾಗಿ ಫಲ ನಿಮಗೆ ಸಿಕ್ಕೇ ಸಿಗುವಂಥದ್ದಾಗಿರ್ತದೆ. ಆಮೆನ್, ಹಲ್ಲೆಲೂಯಾ. ನೀವು ಹೋಗದೆ ಹೋದರೆ, ಸಾರದೆ ಹೋದರೆ, ಹೇಳದೆ ಹೋದರೆ, ಪ್ರಾರ್ಥನೆ ಮಾಡದೆ ಹೋದರೆ ಆತ್ಮಗಳಿಗೋಸ್ಕರ ನೀವು ಫಲವನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಮಾಡಬೇಕಾಗಿರೋ, ದೇವರೇ ನಿನ್ನ ವಾಕ್ಯದ ಹೇಳಿದೆ, ಹೋಗ್ರಿ ಸುವಾರ್ತೆ ಸಾರಿ ಎಂಬುದಾಗಿ. ಸಾರುವುದು ನನ್ನ ಕೆಲಸ, ಆತ್ಮಗಳನ್ನು ಕೊಂಡು ಬರುವುದು ನಿನ್ನ ಕೆಲಸ ಎಂಬುದಾಗಿ ನೀವು ಪ್ರಾರ್ಥಿಸಿ ನಂಬಿ ಹೊರಟು ಹೋಗ್ರಿ. ನಾನು ಹೇಳ್ತೀನಿ, ಏರಾಳವಾದ ಆತ್ಮಗಳನ್ನು ದೇವರು ನಿಮಗೆ ಈ ಪಟ್ಟಣದಲ್ಲಿ, ಊರಲ್ಲಿ, ದೇಶದಲ್ಲಿ ಇಟ್ಟಿದವನಾಗಿ ಕಾಣಲ್ಪಡುತ್ತಾನೆ. ಹಲ್ಲೆಲೂಯಾ. ನನ್ನನ್ನ ದೇವರು ಆರಿಸಿ ಇಲ್ಲಿಗೆ ಕಳಿಸಿಕೊಟ್ಟಾಗ ಫಲವನ್ನ ಇವತ್ತು ನಾನು ಕಾಣ್ತಾ ಇದ್ದೀನಿ ಅಂದ್ರೆ, ನಿಮ್ಮನ್ನು ಸಹ ದೇವರು ಆರಿಸಿಕೊಂಡು ನಿಮ್ಮೊಬ್ಬೊಬ್ಬರನ್ನ ಫಲ ಇಲ್ಲದ ಗೊಡ್ಡಾದ ಮರವಾಗಿಡುವುದಕ್ಕಾಗಲ್ಲ, ನೀವೊಬ್ಬೊಬ್ಬರು ಫಲಭರಿತವಾದಂತ ಮರವಾಗಿರ್ತೀರಿ. ನೀವೊಬ್ಬೊಬ್ಬರು ಆತ್ಮಗಳನ್ನ, ಆದಾಯವನ್ನ ಮಾಡುವಂತವರಾಗಿ ಕಾಣಲ್ಪಡುವವರಾಗಿದ್ದೀರಿ ಪ್ರಿಯರೇ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮೂರನಾಗಿ ನಾವು ಎಂತ ಫಲಗಳನ್ನು ಕೊಡುವವರಾಗಿದ್ದೇವೆ ಅಂದ್ರೆ, 2 ಕೊರಿಂಥದವರಿಗೆ 9ನೇ ಅಧ್ಯಾಯ 10ನೇ ವಚನವನ್ನ ಓದ್ಕೊಳ್ರಿ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 10ನೇ ವಚನವನ್ನು ಓದ್ಕೊಳ್ಳೋಣ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಆಮೆನ್, ಹಲ್ಲೆಲೂಯಾ. ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಎಲ್ಲರೂ ಕೇಳ್ರಿ. ನೀವು ನಿಮ್ಮನ್ನ ವೃದ್ಧಿ ಮಾಡ್ಕೊಳಕ್ಕಾಗಲ್ಲ, ನಾನಾಗಿ ಫಲ ಕೊಡಕ್ಕಾಗಲ್ಲ, ನಾನಾಗಿ ವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮನ್ನು ಅಭಿವೃದ್ಧಿ ಮಾಡುವವನು, ನಿಮ್ಮನ್ನು ವೃದ್ಧಿ ಮಾಡುವವನು, ನಿಮ್ಮನ್ನು ಹೆಚ್ಚಿಸುವವನು, ನಿಮ್ಮನ್ನು ಬಹಳವಾಗಿ ಮಾಡುವವನು ಯಾರಾಗಿದ್ದಾನೆ? ಕರ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳು, ಧರ್ಮ ಕಾರ್ಯಗಳಂದ್ರೆ ದಾನ ಧರ್ಮಗಳನ್ನು ಕುರಿತು ಮಾತನಾಡುವಂಥದ್ದಾಗಿರುತ್ತದೆ. ಪ್ರಿಯರೇ, ನಾವು ಭಿಕ್ಷುಕರನ್ನು ನೋಡುವಾಗ, ಕೊರತೆಯಲ್ಲಿ ಇರುವವರನ್ನು ನೋಡುವಾಗ, ಸ್ವಲ್ಪ ಸಮಸ್ಯೆಗಳಲ್ಲಿ ಇರುವವರನ್ನು ನೋಡುವಾಗ, ಅಥವಾ ನಾವು ಬಡವರನ್ನ ನೋಡುವಾಗ, ನಾವು ಅವರಿಗೆ ಮಾಡುವಂತ ದಾನ ಧರ್ಮ ದೇವರಿಗೆ ಸಾಲ ಕೊಟ್ಟಂತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾರಿಗೆ ಸಾಲ ಕೊಟ್ಟಂತೆ? ದೇವರಿಗೆ ಸಾಲ ಕೊಟ್ಟಂತೆ. ದೇವರಿಗೆ ನಾವು ಸಾಲ ಕೊಡುವಂತ ಐಶ್ವರ್ಯಂತರಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಈ ಲೋಕದಲ್ಲಿ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾನೆ ಪ್ರಿಯರೇ. ಅದಕ್ಕೆ
ದಾನ ಧರ್ಮಗಳನ್ನ ಕಣ್ಣು ಮುಚ್ಚಿಕೊಂಡು ಧೈರ್ಯವಾಗಿ ನಮಗಿಲ್ಲದಿದ್ದರೂ ಪರವಾಗಿಲ್ಲ ಕೊಡೋಣ ಎಂಬುದಾಗಿ ಯೋಚನೆ ಮಾಡ್ರಿ. ಯಾವಾಗಲೂ ಕೊಡುವಂತ ಕೈಗಳಾಗಿನೇ ನೀವು ಯೋಚಿಸಿರಿ. ಯಾವಾಗಲೂ ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದು ಉತ್ತಮವಾದದ್ದು ಎಂಬುದಾಗಿ ಬೈಬಲ್ ಅಲ್ಲಿ ಇದನ್ನ ಗೋಲ್ಡನ್ ವರ್ಡ್ಸ್ ಎಂಬುದಾಗಿ ಹೇಳ್ತಾರೆ, ಬಂಗಾರದ ಮಾತು ಅಂತ ಹೇಳ್ತಾರೆ. ತೆಗೆದುಕೊಳ್ಳೋದಕ್ಕಿಂತ ಎಲ್ಲಿ ಸಿಗುತ್ತೆ, ಎಲ್ಲಿ ಊಟ ಸಿಗುತ್ತೆ, ಯಾರು ಕೊಡ್ತಾರೆ ಎಂಬುದಾಗಿ ನೋಡೋಕ್ಕಿಂತ ನಾನೇನು ಕೊಡೋಣ, ನನ್ನಿಂದ ಎಷ್ಟಾಗುತ್ತೆ, ನಾನು ಎಲ್ಲಿ ಕೊಡಬಹುದು, ಹೆಂಗ್ ಕೊಡಬಹುದು, ಏನ್ ಮಾಡಬಹುದು ಎಂಬುದಾಗಿ ನಾವು ಹಾಗೆ ಥಿಂಕ್ ಮಾಡೋಣ, ಹಾಗೆ ಯೋಚನೆ ಮಾಡೋಣ. ಇದುವರೆಗೂ ನಾವು ಕಾಡು ಮರದಂತಿದ್ವು. ಕಾಡು ಮರ ಯಾವಾಗಲೂ ನೀರು ತೋಳ್ತಿತ್ತು, ಮಳೆ ತೋಳ್ತಿತ್ತು, ಎಲ್ಲವನ್ನ ಭೂಮಿಯಿಂದ ಸಾರಾಂಶವನ್ನ ಹೀರ್ಕೊಳ್ತಿತ್ತು. ಬಟ್ ಅದು ಒಳ್ಳೆ ಫಲ ಕೊಡ್ತಿರ್ಲಿಲ್ಲ. ಈಗ ನಾವು ಕಸಿ ಮಾಡಲ್ಪಟ್ಟವರಾಗಿದ್ದೇವೆ. ಈಗ ನಾವು ಯೋಚನೆ ಮಾಡಬಾರದು ಗೊತ್ತಾ, ನಾನು ಮೊದಲು ಕಾಡು ಮರವಾಗಿದ್ದೆ, ಬೆರಿ ಗ್ಯೂಮಿ 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 ಕೊಡು 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 ಅಂತ ಎದುರು ನೋಡ್ತಿದ್ದೆ. ಈಗ ನಾನು ಕೊಡಬೇಕು. ಏನು ಕೊಡಬೇಕು, ಯಾವುದನ್ನು ಕೊಡೋಣ, ಏನನ್ನು ಕೊಡೋಣ, ಯಾವ್ದನ್ನು ಕೊಡೋಣ, ಹೇಗೆ ಕೊಡೋಣ, ಯಾವ ತರ ಕೊಡೋಣ, ದೇವರೇ ನಾನು ಏನ್ ಕೊಡಬೇಕು, ಯಾವ ತರ ಕೊಡಬೇಕು ಎಂಬುದಾಗಿ ದೇವರನ್ನ ಕೇಳ್ರಿ, ದೇವರನ್ನ ಪ್ರಾರ್ಥಿಸ್ರಿ. ಏನದಾಗಿ ಪವಿತ್ರಾತ್ಮರು ಪ್ರೇರೇಪಣೆ ಮಾಡುವ ಹಾಗೆ ಮಾಡ್ರಿ. ಪವಿತ್ರಾತ್ಮನು ನಿಮ್ಮನ್ನ ಪ್ರೇರೇಪಿಸುವ ಹಾಗೆ ದಾನಗಳನ್ನ ಧರ್ಮಗಳನ್ನ ನೀವು ಮಾಡುವರಾಗಿ ಕಾಣಲ್ಪಡ್ರಿ. ಅದರ ಫಲ ನೀವು ಕಾಣುವಂತವರಾಗಿ ಕಾಣಲ್ಪಡುವರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾಲ್ಕನೇದಾಗಿ ಎಫೆಸಬರ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಫೆಸಬರ ಪತ್ರಿಕೆ 5:9 ಬೇಗ ಓದ್ಕೊಳ್ರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಬೆಳಕಿನ ಫಲ, ನಾವೆಲ್ಲರೂ ಬೆಳಕಿನವರಾಗಿದ್ದೇವೆ. ಅದಕ್ಕೆ ನಿಮ್ಮ ಫಲವು ಉಪಕಾರಗಳಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. 3 ಫಲಗಳನ್ನ ಒಂದೇ ವಾಕ್ಯದ ನೋಡ್ತೇವೆ. ಯಾವ ಫಲ? ಉಪಕಾರ, ಎಲ್ಲರೂ ಹೇಳ್ರಿ, ನೀತಿ, ಸತ್ಯ. ಏನು? ಉಪಕಾರ, ನೀತಿ, ಸತ್ಯ. ಉಪಕಾರ ಅಂದ್ರೆ ಏನು? ಉಪಕಾರ ಮಾಡಿದವರಿಗೆ ಉಪಕಾರ ಮಾಡೋದಲ್ಲ, ಅಪಕಾರ ಮಾಡಿದವರಿಗೂ ಉಪಕಾರವನ್ನ ಮಾಡುವಂತದಾಗಿ ಕಾಣಲ್ಪಡುತ್ತದೆ. ಯಾವಾಗಲೂ ಚೆನ್ನಾಗಿ ತಿಳ್ಕೊಡ್ರಿ, ನಿಮ್ಮ ಸುತ್ತಲೂ ಇರುವವರಿಗೂ, ನಿಮ್ಮ ಕುಟುಂಬದವರಿಗೆ, ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ, ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಸುತ್ತಲೂ ಇರುವವರಿಗೆ, ಸಭಿಕರಿಗೆ, ಕೆಲಸ ಮಾಡೋ ಜಾಗದಲ್ಲಿ ನಮ್ಮಲ್ಲಿರುವಂತ ಫಲ ಎಂತ ಫಲ ಅಂದ್ರೆ ಉಪಕಾರ ಮಾಡುವಂತ ಫಲ. ಯಾರಿಗೂ ಅಪಕಾರ ಮಾಡುವಂತ ಫಲ ಅಲ್ಲ. ಮೊದಲು ಕಾಡು ಮರವಾಗಿದ್ದಾಗ ಮುಳ್ಳಿತ್ತು, ಯಾರಾದರೂ ಬಂದ್ರೆ ಪಕ್ಕದಲ್ಲಿ ಚುಚ್ಚುತ್ತಿದ್ದೀವಿ. ಯಾರಾದರ ಹೋದಾಗ ಮುಳ್ಳು ಚುಚ್ಚುತ್ತಾ ಇತ್ತು, ನೋವು ಉಂಟು ಮಾಡ್ತಾ ಇತ್ತು, ಅಪಕಾರಗಳನ್ನ ಮಾಡ್ತಾ ಇತ್ತು. ಆದರೆ ಈಗ ನಾವು ಎಂತ ಮರವಾಗಿದ್ದೀವಿ? ಊರಿನ ಮರವಾಗಿದ್ದೀವಿ, ತಂದೆಯೊಂದಿಗೆ ಸೇರಿಕೊಂಡಿದ್ದೀವಿ. ತಂದೆಯು ಉಪಕಾರಗಳನ್ನು ಮಾಡುತ್ತಾ ಆತನು ಏನ್ ಮಾಡದಂತೆ ಸೈತಾನನನ್ನು ಬಿಡಿಸುತ್ತಾ ಆತನು ಸಂಚರಿಸಿದ ಎಂಬುದಾಗಿ ನೋಡುತ್ತೇವೆ. ಹಾಗೆಯೇ ಪ್ರಿಯರೇ, ನಿನ್ನಿಂದ ಆಗುವ ಮಟ್ಟಿಗೆ ನೀನು ಉಪಕಾರ ಮಾಡದಿದ್ದರೂ ಪರವಾಗಿಲ್ಲ, ಅಪಕಾರವನ್ನು ಮತ್ತು ಏನ್ ಮಾಡಬೇಡ, ಯಾರಿಗೂ ಮಾಡಕ್ ಹೋಗ್ಬೇಡ. ನಿನ್ನ ನಂಬಿದವರಿಗೆ ಅಪಕಾರವನ್ನು ಮಾಡಬೇಡ, ನಿನ್ನ ಸ್ನೇಹಿತರಿಗೆ ಅಪಕಾರವನ್ನು ಮಾಡಬೇಡ, ನಿನ್ನ ಕುಟುಂಬದ ಹೆಂಡತಿಗೆ, ಗಂಡನಿಗೆ, ನಿನ್ನ ನಂಬಿದವರಿಗೆ ಅಪಕಾರ ಮಾಡಬೇಡ, ನಿಮ್ಮ ಅಪ್ಪ ಅಮ್ಮನಿಗೆ ಅಪಕಾರವನ್ನು ಮಾಡಬೇಡ. ಆ ಕೇಡು ನಿನ್ನನ್ನು ಮನೆ ತಲೆ ಮೇಲೆ ಬಿಟ್ಟು ಹೋಗುವುದು ಬೈಬಲ್ ಹೇಳ್ತದೆ. ಉಪಕಾರ ಮಾಡಿದವನಿಗೆ ಉಪಕಾರ ಮಾಡಿದವನಿಗೆ ಅಪಕಾರವನ್ನು ಮಾಡುವವನ ಮೇಲೆ, ತಲೆ ಮೇಲೆ ಅವನಿಗೆ ಶಾಪ ಬಿಟ್ಟು ಹೋಗೋದೇ ಇಲ್ಲ ಅಂತೆ. ನಿನ್ನ ಅಪ್ಪ ಅಮ್ಮ ನಿನಗೆ ಉಪಕಾರ ಮಾಡಿರ್ತಾರೆ, ಅವ್ರಿಗೆ ವಿರುದ್ಧವಾಗಿ ನೀನು ಅಪಕಾರ ಮಾಡಿದ್ರೆ ನಿನ್ನ ತಲೆ ಮೇಲೆ ಶಾಪ ಬಿಟ್ಟು ಹೋಗಲ್ಲ. ನಿನ್ನ ಸ್ನೇಹಿತರು ನಿನಗೆ ಉಪಕಾರ ಮಾಡಿರ್ತಾರೆ, ಅವರಿಗೆ ನೀನು ಅಪಕಾರ ಮಾಡಿದ್ರೆ ನಿನಗೆ ಶಾಪ ಬಿಟ್ಟು ಹೋಗೋದಿಲ್ಲ. ಪ್ರಿಯ ದೇವಜನರೇ, ಉಪಕಾರ ಮಾಡಿದವರಿಗೆ ಕೃತಜ್ಞತೆ. ಒಂದು ವೇಳೆ ಉಪಕಾರ ನೀನು ಮಾಡದಿದ್ದರೂ ಪರವಾಗಿಲ್ಲ, ಬಾಯಿ ಮುಚ್ಕೊಂಡಾದ್ರು ಅಥವಾ ಸುಮ್ಮನೆ ಆದರೂ ಇದು ಬಿಡು, ಅದಾದರೂ ನಿನಗೇನಾಗಿರುತ್ತೆ? ಆಶೀರ್ವಾದವಾಗಿರುತ್ತದೆ. ಎರಡನೇ ಫಲ ನೀತಿಯಲ್ಲಿ ನಡ್ಕೊಳ್ಳು. ನೀತಿಯ ಅರ್ಥ ಏನು? ನಿನಗೆ ಅನ್ಯಾಯವಾದರೂ ನೀನು ಸಹಿಸಿಕೊಳ್ಳುವುದೇನಾಗಿದೆ? ನೀತಿಯಾಗಿದೆ. ಯಾರೇ ಆಗಲಿ, ಏನೇ ಮಾಡಲಿ, ನೀನು ಸಹಿಸಿಕೋ, ದೇವರು ನೋಡ್ಕೊಳ್ತಾನೆ. ಯೇಸು ನೀತಿಪರನಾಗಿರುವಾಗ ಆತನ ಮೇಲೆ ಉಗುಳಿದ್ರು, ಸುಳ್ಳು ಹೇಳಿದ್ರು, ಗಡ್ಡ ಹೇಳಿದ್ರು, ಕಣ್ಮುಚ್ಚಿಬಿಟ್ಟು ಹೊಡೆದವ್ರು ಯಾರಂತ ಹೇಳಿ ಪ್ರವಾದನೆ ಹೇಳು ಅಂತ ಹೇಳಿದ್ರು. ನೀತಿಯಾದ ದೇವರು ಯಾವ ಮಾತನ್ನು ಆಡದೆ ಸುಮ್ಮನೆ ಇದ್ದ. ದೇವರ ನೀತಿ ಅಲ್ಲಿ ನೆರವೇರಿತು.
ಸತ್ಯದಲ್ಲಿ ನಡಕೋ. ಒಂದು ವೇಳೆ ಒಂದು ಸುಳ್ಳು ಹೇಳೋದ್ರಿಂದ, ಒಂದು ತಪ್ಪು ಮಾಡೋದ್ರಿಂದ ನಿನಗೆ ಲಾಭ ಬರಬಹುದು. ಒಂದು ಸುಳ್ಳು ಹೇಳ್ರಿ ಪರವಾಗಿಲ್ಲ ಅಂತ ಹೇಳ್ತಾರೆ, ಒಂದು ಸೈನ್ ಮಾಡ್ರಿ ಕಳ್ ಸೈನ್ ಅಂತ ಹೇಳ್ತಾರೆ. ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಫಲ ಏನ್ ಗೊತ್ತಾ? ಸುಳ್ಳು ಹೇಳಲ್ಲ. ಹಲ್ಲೆಲೂಯ. ಏನ್ ಹೇಳಲ್ಲ? ಸುಳ್ಳಂತೂ ಹೇಳಕ್ಕಾಗಲ್ಲ, ಸತ್ಯವನ್ನೇ ಹೇಳುತ್ತದೆ. ಸುಳ್ಳಾಡುವರೆಲ್ಲರೂ ನಾಶವಾಗ್ತಾರೆ. ಸುಳ್ಳುಗಾರನು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಸುಳ್ಳುಗಾರನಿಗೆ ಬೆಂಕಿ ಗಂಧಕ್ಕೂ ಉಡಿಯುವಂತ ಕೆರೆಯಾಗಿ ಕಾಣಲ್ಪಡ್ತದೆ. ಪ್ರಿಯ ದೇವಜನರೇ, ಸತ್ಯವನ್ನ ಮಾತನಾಡ್ರಿ, ಸತ್ಯವನ್ನ ಹೇಳ್ರಿ, ಸತ್ಯವನ್ನ ನುಡ್ರಿ. ವಾಕ್ಯವೇ ಸತ್ಯವಾಗಿದೆ, ಯೇಸುವೇ ಸತ್ಯವಾಗಿದ್ದಾನೆ. ಸೊ ಪವಿತ್ರಾತ್ಮನ ಫಲ ಉಪಕಾರ. ಯೇಸುವೇ ಉಪಕಾರಿಯಾಗಿದ್ದಾನೆ, ನೀತಿಯು ಯೇಸುವೇ ನೀತಿಯಾಗಿದ್ದಾನೆ, ಸತ್ಯವು ಯಾರಾಗಿದ್ದಾರೆ? ಯೇಸುವೇ ಸತ್ಯವಾಗಿ. ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ. ಹಾಗಾದ್ರೆ ಉಪಕಾರಿಯೂ ಯೇಸುವೆ, ನೀತಿಯೂ ಯೇಸುವೆ, ಸತ್ಯವೂ ಯಾರಾಗಿದ್ದಾನೆ? ಯೇಸು. ಹಲ್ಲೆಲೂಯ. ಅದೇ ಯೇಸುವೆ ನಮಗೇನಾಗಿದ್ದಾನೆ? ನೀತಿಯ ಫಲ, ಉಪಕಾರದ ಫಲ, ಸತ್ಯದ ಫಲವಾಗಿ ಕಾಣಪಡ್ತಾನೆ. ಐದನೇದಾಗಿ ಫಲ ಏನು ಎಂಬುದಾಗಿ ನೋಡಬೇಕಾದರೆ ಫಿಲಿಪ್ಪರೊಬ್ಬರ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನ ಓದಿಕೊಳ್ಳೋಣ. ಫಿಲಿಪ್ಪರಿಗೆ 4ನೇ ಅಧ್ಯಾಯ 17ನೇ ವಚನವನ್ನು ಓದ್ಕೊಳ್ರಿ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿಯಾಯಿತು. ಪೌಲನು ಇಲ್ಲಿ ಹೇಳಬೇಕಾದರೆ ಸಭೆಗಳಿಗೆ ಹೇಳ್ತಾನೆ, ನಾನು ನಿಮ್ಮಿಂದ ದಾನವನ್ನು, ಊಟವನ್ನು, ಬಟ್ಟೆಯನ್ನು, ಹಣವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುವನಾಗಿದ್ದೇನೆ. ಹಲ್ಲೆಲೂಯ. ಪ್ರಿಯ ದೇವ ಸಭೆಯೇ, ಇವತ್ತು ಸಭೆಯಲ್ಲಿ ದೇವರ ಸೇವಕರು ಎದುರು ನೋಡುವಂಥದ್ದೇನು? 2025 ಈ ನವೆಂಬರ್ ತಿಂಗಳಲ್ಲಿ ಬಂದಿದ್ದೇವೆ. ಈ ನವೆಂಬರ್ ತಿಂಗಳವರೆಗೂ 25 ವರ್ಷಗಳ ಸೇವೆಯಲ್ಲಿ ನಿಮ್ಮ ಹತ್ರ ಹಣವನ್ನಾಗಲಿ, ಬಟ್ಟೆನಾಗಲಿ, ನೀಚ ಲಾಭಗಳನ್ನಾಗಲಿ, ಆಸ್ತಿಗಾಗಲಿ, ಊಟಕ್ಕಾಗಲಿ ಅಥವಾ ಬೇರೆ ಯಾವ ವಸ್ತುಗಳಿಗಾಗಲಿ ನಮಗೆ ಇದು ಬೇಕು, ನಮಗೆ ಇದು ಕೊಟ್ರೆ ಚೆನ್ನಾಗಿರುತ್ತೆ, ನನಗೆ ಇದು ಬೇಕು ಎಂಬುದಾಗಿ ಇದುವರೆಗೂ ನಿಮ್ಮ ಹತ್ರ ಕೇಳದಂತೆ ದೇವರು ನನಗೆ ಸಹಾಯವನ್ನ ಮಾಡಿದ್ದಾನೆಂಬುದಾಗಿ ನೆರೆದಂತ ಸಭೆಯಲ್ಲಿ ನಾನು ಸಾಕ್ಷಿಯಾಗಿ ಹೇಳಬಲ್ಲೆ. ಅನೇಕ ಕೊರತೆಗಳು ಬಂತು, ಅನೇಕ ಸಮಸ್ಯೆಗಳು ಬಂತು, ಅನೇಕ ಅವಶ್ಯಕತೆಗಳು ಬಂತು. ಆದರೂ ನನ್ನ ಲಾಭಕ್ಕಾಗಿ, ನನ್ನ ಒಳಿತಿಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಅವಶ್ಯಕತೆಗಾಗಿ, 1 ಲೀಟರ್ ಪೆಟ್ರೋಲ್ಗಾಗಿನೋ ಅಥವಾ EMI ಕಟ್ಟಬೇಕದಕ್ಕಾಗಿನೋ, ಊಟಕ್ಕಾಗಿನೋ, ಈ ರೇಷನ್ಗಾಗಿನೋ, ಕರೆಂಟ್ ಬಿಲ್ಗಾಗಿನೋ, ಬೇರೆ ಯಾವ ಅವಶ್ಯಕತೆಗಾಗಿನೋ, ಆಸ್ಪತ್ರೆ ಬಿಲ್ಗಾಗಿನೋ, ಇವುಗಳೆಲ್ಲ ಬರಲಿಲ್ಲ ಅಂತೆಲ್ಲ ಬಂದ್ರು ನಿಮ್ಮ ಆದಾಯವನ್ನ ನಿರೀಕ್ಷಿಸದೆ, ನಿಮ್ಮ ಲಾಭವನ್ನ ಎದುರು ನೋಡದೆ, ಇದುವರೆಗೂ ನಿಮ್ಮ ಮುಂದೆ ನಿಮ್ಮ ಆತ್ಮಕ್ಕೆ ಆದಾಯವಾಗುವುದನ್ನೇ ಎದುರು ನೋಡುತ್ತಾ ಅಪೇಕ್ಷಿಸಿ ನಿಮ್ಮಿಂದ ಎದುರು ನೋಡುತ್ತೀರೇನೆಂದರೆ ಪ್ರೀತಿಯ ಫಲವನ್ನ ಎದುರು ನೋಡುತ್ತಾ ಇದ್ದೀವಿ. ಹಲ್ಲೆಲೂಯ. ನಾವು ನಿಮ್ಮನ್ನು ಇಷ್ಟಾಗಿ ಪ್ರೀತಿಸಿ ನಿಮ್ಮ ಮಧ್ಯದಲ್ಲಿ ನಿಮ್ಮ ಆತ್ಮ ಆದಾಯಕ್ಕಾಗಿ ಪ್ರಯಾಸಪಟ್ಟು ಸೇವೆ ಮಾಡುವಂತ ನಾವು ನಿಮ್ಮಿಂದ ಎದುರು ನೋಡುವುದು ಹಣವನ್ನಲ್ಲ, ನಿಮ್ಮನ್ನಲ್ಲ, ನಿಮ್ಮನ್ನ, ನಿಮ್ಮ ಪ್ರೀತಿಯನ್ನ ಎದುರು ನೋಡುವವರಾಗಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಎಷ್ಟು ಮಂದಿ ಪ್ರೇರೆ ಇವತ್ತು ದೇವರ ಸೇವಕರನ್ನ, ಕುಟುಂಬವನ್ನ, ಸಭೆಯನ್ನ ಪ್ರೀತಿ ಮಾಡುವಂತ ಫಲ ನಿಮ್ಮಲ್ಲಿ ಉಂಟಾಗುವಂತದ್ದಾಗಿದೆ. ಇವತ್ತು ಅನೇಕ ವೇಳೆಗಳಲ್ಲಿ ಸೇವಕರ ಮೇಲೆ ಹೊಟ್ಟೆ ಕಿಚ್ಚು, ಕಹಿ, ಅಗೆತನ, ಹೊಟ್ಟೆ ಉರಿ, ಅವ್ರು ಇಂಥ ಬಟ್ಟೆ ಹಾಕ್ತಾರೆ, ಕಾರಲ್ಲಿ ಓಡಾಡ್ತಾರೆ, ಆಗಿದ್ದಾರೆ, ಹೀಗಿದ್ದಾರೆ, ಹಂಗಿದ್ದಾರೆ ಎಂಬುದಾಗಿ ಹೇಳುವಂತ ಆತ್ಮ ಅನೇಕ ವೇಳೆಗಳಲ್ಲಿ ನಿನ್ನ ಸ್ಪಿರಿಟ್ ಅಲ್ಲಿ ಅಟ್ಯಾಕ್ ಮಾಡುವಾಗ ನಿನ್ನಲ್ಲಿ ಪ್ರೀತಿಯ ಫಲ ಅಲ್ಲ, ಕಹಿಯ ಫಲ. ನಿನ್ನಲ್ಲಿ ಪ್ರೀತಿಯ ಫಲ ಅಲ್ಲ, ಹೊಟ್ಟೆ ಕಿಚ್ಚಿನ ಫಲ, ಅಗೆಯ ಫಲ, ಹೊಟ್ಟೆ ಉರಿಯ ಫಲ, ಅಹಿತವಾದನ್ನು ಯೋಚಿಸುವಂತ ಫಲಗಳು, ಕಠಿಣವಾದ ಹೃದಯಗಳನ್ನ ಮಾಡಿಕೊಳ್ಳುವಂಥದ್ದನ್ನು ಸೈತಾನನು ನಿನ್ನ ಜೀವಿತದಲ್ಲಿ ಕೊಂಡು ಬರುವನಾಗಿದ್ದಾನೆ. ಯಾವಾಗ ನಿನ್ನ ಸೇವಕನ ಮೇಲೆ ಪ್ರೀತಿ ಉಂಟಾಗುತ್ತೋ ಕಹಿ ಹೋಗುತ್ತೆ, ಕಠಿಣವಾದ ಹೃದಯ ಹೋಗುತ್ತೆ, ಪ್ರಾರ್ಥನೆ ಜೀವಿತ ಬಲವುಳ್ಳದಾಗಿರುತ್ತದೆ, ವಾಕ್ಯ ಹೇಳೋದು ಅರ್ಥ ಆಗುತ್ತೆ, ಬೆಳೀತೀಯ, ಸಮೃದ್ಧಿ
ಸಮೃದ್ಧಿ ಆಗ್ತೀಯ, ಆಶೀರ್ವಾದ ನಿನ್ನ ತಲೆ ಮೇಲೆ ತಂಗಿರುವಂತದಾಗಿ ಕಾಣಲ್ಪಡ್ತದೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಕಾಣಿಕೆಗಳನ್ನ, ನಿನ್ನ ದಶಮಗಳನ್ನ, ನಿನ್ನ ಊಟ, ನಿನ್ನ ಬಟ್ಟೆಯನ್ನಲ್ಲ, ದೇವರ ಸೇವಕರಿಗೆ ಬೇಕಾಗಿರುವುದು ಸಭೆಯಿಂದ ಪ್ರೀತಿ. ನಿಮ್ಮ ಪ್ರೀತಿಯ ಫಲವನ್ನ ದೇವರು ಎದುರು ನೋಡುವಾಗಿದ್ದಾನೆ. ಈ ಬೆಳಗ್ಗೆ ದಿವಸ ನಾವು ಕೇಳಿದ್ವಿ, ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ. ನೀವು ನಮ್ಮನ್ನ ಪ್ರೀತಿಸೋದು ಏನಕ್ಕಾಗಿ ಕೇಳ್ತೀವಂದ್ರೆ ನಿಮ್ಮ ಆತ್ಮಕ್ಕೆ ಆದಾಯವಾಗುವುದಕ್ಕಾಗಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀವು ಸೇವಕನನ್ನ ಪ್ರೀತಿಸುವುದಾದರೆ ಏನಕ್ಕೆ ಲಾಭ ಆಗುತ್ತೆ? ನಿಮ್ಮ ಆತ್ಮಕ್ಕೆ ಆದಾಯವಾಗುತ್ತೆ. ಒಬ್ಬ ಸೇವಕನನ್ನ ನೀವು ಪ್ರೀತಿಸುವಾಗ ನಿಮ್ಮ ಆತ್ಮ ಸಮೃದ್ಧಿ ಆಗುತ್ತೆ. ನೀವು ಸೇವಕನನ್ನ ಪ್ರೀತಿಸುವಾಗ ನಿಮ್ಮ ಆತ್ಮ ಆಶೀರ್ವಾದವಾಗಿರುತ್ತೆ. ನೀವು ಸೇವಕನನ್ನ ಪ್ರೀತಿಸುವಾಗ ನಿಮ್ಮ ಹೃದಯ ಸಂತೋಷದಿಂದ ತುಂಬಿರುತ್ತೆ. ನೀವು ಸೇವಕನನ್ನ ಪ್ರೀತಿಸುವಾಗ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಇರುತ್ತದೆ. ನೀವು ಒಬ್ಬ ಸೇವಕನನ್ನ ಪ್ರೀತಿಸುವಾಗ ಸೇವಕನ ಮೇಲಿರುವಂತಹ ಅಭಿಷೇಕ, ಸೇವಕನ ಮೇಲಿರುವ ಆಶೀರ್ವಾದ, ಸೇವಕನ ಮೇಲಿರುವಂತಹ ಕರಿವಿಕೆ ನಿನ್ನಲ್ಲಿ, ನಿನ್ನ ಕುಟುಂಬದ ಮೇಲೆ ಉಂಟಾಗುತ್ತೆ. ಹಲ್ಲೆಲೂಯಾ. ಯಾವಾಗ ಸೇವಕನ ಮೇಲೆ ಹಾಗೆ, ಸೇವಕರ ಮೇಲೆ ಸಿಟ್ಟು, ಸೇವಕರ ಮೇಲೆ ಕಹಿ, ಸೇವಕರ ಮೇಲೆ ಹೊಟ್ಟೆ ಕಿಚ್ಚು, ಸೇವಕರ ಮೇಲೆ ಕಹಿಯಾದ ಅನುಭವಗಳು, ಸೇವಕರ ವಿರುದ್ಧವಾಗಿ ಕೆಟ್ಟದಾಗಿ ಮಾತನಾಡೋದ್ರಿಂದ ನಿನ್ನ ಆತ್ಮಕ್ಕೆ ಅದು ಲಾಭವೇ ಅಲ್ಲ, ಅದು ನಿನ್ನ ಆತ್ಮಕ್ಕೆ ನಷ್ಟವಾಗುತ್ತದೆ. ನಿನ್ನ ಅಭಿವೃದ್ಧಿಗೆ ನಷ್ಟವಾಗುತ್ತದೆ, ನಿನ್ನ ಏಳಿಗೆಗೆ ನಷ್ಟವಾಗುತ್ತೆ, ನಿನ್ನ ಆರೋಗ್ಯವಾದ ಜೀವಿತಕ್ಕೆ ನಷ್ಟವಾಗುತ್ತೆ, ಆತ್ಮೀಯ ಸುರಕ್ಷಿತಕ್ಕೆ, ಭದ್ರತೆಗೆ ನಿನ್ನ ಜೀವಿತದಲ್ಲಿ ನಷ್ಟ ಆಗುತ್ತೆ. ನಿನ್ನ ಕುಟುಂಬದ ಮಕ್ಕಳ ಜೀವನದಲ್ಲಿ, ನಿನ್ನ ಹೆಂಡತಿಯ ಜೀವನದಲ್ಲಿ, ಮಗನ ಜೀವಿತದಲ್ಲಿ, ಗಂಡನ ಜೀವಿತದಲ್ಲಿ ಅದು ಏನ್ ಮಾಡುತ್ತೆ? ಬಿರುಕುಗಳನ್ನ ಕೊಂಡು ಬರುವುದಾಗಿರುತ್ತೆ. ಅದಕ್ಕಾಗಿ ದೇವಸಭೆಯೇ ಐದಿನದಾಗಿ ಫಲ, ಯಾವ ಫಲ ಇರಬೇಕಂದ್ರೆ ನಿನ್ನ ಸೇವಕರನ್ನು ಕುರಿತಾಗಿ ನಿನಗೆ ನಿನ್ನ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಎಂಬ ಫಲವನ್ನ ಸೇವಕರು ಪೌಲನು ಹೇಳ್ತಾನೆ ಅಪೇಕ್ಷಿಸುತ್ತೇವೆ. ಬೇಕಾದುದೆಲ್ಲ ದೇವರು ನನಗೆ ಕೊಡುತ್ತಾನೆ. ನಾನೇನಾಗಿದ್ದೇನೆ? ಸಮೃದ್ಧಿಯಾಗಿದ್ದೇನೆ. ನಾನು ಸಮೃದ್ಧಿಯಾಗಿರ್ಲಿಕ್ಕೂ ಗೊತ್ತು, ಕೊರತೆಯಲ್ಲಿ ಹೇಗಿರ್ಬೇಕಂತಲೂ ಗೊತ್ತು. ಏನು ಇಲ್ಲದಿದ್ದಾಗಲೂ ನಿಮ್ಮ ಹತ್ರ ಕೇಳಲಿಲ್ಲ, ಸಮೃದ್ಧಿ ಇದ್ದಾಗಲೂ ನನ್ನನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನನ್ನ ದೇವರಲ್ಲಿ ನಾನು ಹೇಗಿರಬೇಕೆಂಬುದಾಗಿ ನಾನು ಬಲ್ಲವನಾಗಿದ್ದೇನೆ. ಆದರೆ ಬೆಳಗಿನ ವೇಳೆಯಲ್ಲಿ ನಿಮಗೆ ಒಂದು ಕಿವಿ ಮಾತು ಏನಂದ್ರೆ, ನೀನು ಸುಖವಾಗಿರಬೇಕಂದ್ರೆ, ನೀನು ಚೆನ್ನಾಗಿರಬೇಕಂದ್ರೆ, ಬಾಳಿ ಬದುಕಬೇಕಂದ್ರೆ, ನೀನು ಅಭಿವೃದ್ಧಿಯಾಗಿರಬೇಕಂದ್ರೆ ಮಾಡಬೇಕಾಗಿರೋದು ಒಂದೇ ಒಂದು ಗೊತ್ತ. ಕಡೆದಾಗಿ ಐದನೇದಾಗಿ ನಿನ್ನ ಸೇವಕನನ್ನ ಪ್ರೀತಿ. ಹಲ್ಲೆಲೂಯಾ. ನಿನ್ನ ಸೇವಕನ ಮೇಲೆ ನಿನ್ನ ಪ್ರೀತಿಯು ಹೆಚ್ಚಿನದಾಗಿ ಉರುಡುವಾಗ ನಿನ್ನ ಸೇವಕನ ಮೇಲಿರುವಂತ ಆಶೀರ್ವಾದ, ನಿನ್ನ ಸೇವಕನ ಮೇಲಿರುವಂತ ಅಭಿಷೇಕ, ನಿನ್ನ ಸೇವಕನ ಮೇಲಿರುವಂತ ಕರುವಿಕೆ, ನಿನ್ನ ಸೇವಕನಲ್ಲಿರುವಂತ ದರ್ಶನ, ಅದು ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೆ ಉಂಟಾಗಿ ಕಾಣಲ್ಪಡುವಂತದ್ದಾಗಿದೆ. ಕರ್ತನಿಗೆ ಸ್ತೋತ್ರ ಮಾಡುತ್ತಾ ನಾವೆಲ್ಲರೂ ಕರಗಳನ್ನು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡಿ ಅನ್ಯ ಭಾಷೆಗಳನ್ನು ಮಾತಾಡೋಣ. ಎಲ್ಲರೂ ಸ್ತೋತ್ರ ಮಾಡುವ. ಹಲ್ಲೆಲೂಯಾ. ಫಲಭರಿತವಾದ ಜೀವಿತ. ನೀವು ಫಲಭರಿತರಾಗಿರಲಿಕ್ಕೆ ಸಮಾನರಾಗಿರುವಿರಿ. ನೀವು ಯೋಸೇಫನಾಗೆ ಬಹು ಫಲ ಬಿಡುವ ವೃಕ್ಷಕ್ಕೆ ಸಮಾನರಾಗಿದ್ದೀರಿ. ಯಾಕೋಬನು ಯೋಸೇಫನನ್ನು ಆಶೀರ್ವದಿಸಿದ ಕರ್ತನು ಇವತ್ತು ಶಿಲುಬೆಯಲ್ಲಿ ದೇವರು ನಿನ್ನನ್ನು ಫಲಭರಿತನಾಗಿರುವಂತ ಬಹು ಫಲ ಕೊಡುವ ವೃಕ್ಷಕ್ಕೆ ನೀನು ಸಮಾನನಾಗಿರುವುದಾಗಿ ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ. ಓರಿಕಾಲ ರಬ ಬಬ ಬಬ ಬ ಓ ರಂದನ ನಮ ಜುಡರ ದರ ಬರ ಬರ ರಬ 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 ಶೇಕೆ ರಬ ಬಬ